गुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापकम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ता सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। स्वस्त्यस्तु सतामशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यखिलपुरुषार्थसाधनी भूते श्रीमद्भागवते अष्टमस्कन्धे अद्य कथा प्रारम्भः। हरिः ओम्। ಹರಿವಾಯ ಗುರುಗಳ ವಿಶೇಷವಾದಂತಹ ಅನುಗ್ರಹದಿಂದ ಶ್ರೀಮದ್ ಭಾಗವತ 1 ವರ್ಷಗಳ ಕಾಲ ನಡೆಸ್ತಾ ಇರತಕ್ಕಂತಹ ಶ್ರೀಮದ್ ಭಾಗವತದ ಜ್ಞಾನಯಜ್ಞದಲ್ಲಿ ಈಗ 7 ತಿಂಗಳನ್ನ ದೇವರು ದಾಟಿಸಿದ್ದಾರೆ. 8ನೇ ತಿಂಗಳಲ್ಲಿ ನಾವೀಗ 8ನೇ ಸ್ಕಂಧದ ಅನುಸಂಧಾನವನ್ನ ಮಾಡಬೇಕಾಗಿದೆ. ಶ್ರೀಮದ್ ಭಾಗವತದಲ್ಲಿ ಮೊದಲು 2 ವಿಶೇಷವಾಗಿ ಪ್ರಮೇಯಗಳನ್ನು ಹೇಳುವಂತಹ ಸ್ಕಂಧ, 3ನೇ ವಂಶದಲ್ಲಿ ವಂಶ ವಿಸ್ತಾರವನ್ನು ಮಾಡಿ ದೇವಹೂತಿ ದೇವಿಯ ಚರಿತ್ರೆ ಹೇಳ್ತಾರೆ. 4ನೇ ಸ್ಕಂದದಲ್ಲಿ ಧ್ರುವರಾಜರ ಚರಿತ್ರೆ ಇತ್ಯಾದಿಗಳು ಬರುತ್ತೆ. 5ನೇ ಸ್ಕಂದದಲ್ಲಿ ಭೂಗೋಳ ವರ್ಣನೆ, ಅದಾದ ಮೇಲೆ ಪ್ರಿಯವೃತ ಮಹಾರಾಜರ ವಂಶ ಅದರ ಬಗ್ಗೆ ಹೇಳ್ತಾರೆ. 6ನೇ ಸ್ಕಂದದಲ್ಲಿ ನಾರಾಯಣ ವರ್ಮ ಇತ್ಯಾದಿಗಳ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. 7ನೇ ಸ್ಕಂದದಲ್ಲಿ ಪ್ರಹ್ಲಾದ ರಾಜರ ಚರಿತ್ರೆಯ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದಾದ ಮೇಲೆ 7ನೆಯ ಸ್ಕಂಧದ ಕೊನೆ ಭಾಗದಲ್ಲಿ 1-2 ಅಧ್ಯಾಯದಲ್ಲಿ ಸನಾತನ ಧರ್ಮಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ನರಸಿಂಹದೇವರ ಅವತಾರವನ್ನ ಹೇಳಾದ ಮೇಲೆ ಧರ್ಮದ ಬಗ್ಗೆ ತಿಳಿಸಿಕೊಡ್ತಾರೆ. ಅದನ್ನ ವಿಶೇಷವಾಗಿ ಧರ್ಮಶಾಸ್ತ್ರದ ವಿಷಯಗಳದು ಸ್ಕಿಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ 1-2 ವಿಷಯಗಳನ್ನ ಮಾತ್ರ ಅದನ್ನ ಟಚ್ ಮಾಡಿ ಮುಂದೋಗ್ಬೋದು. ಪಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾಚ್ಯುತಂ ಅಂತ ನಾರದರು ನಾರಾಯಣ ಹೇಳಿದಂತಹ ಸನಾತನ ಧರ್ಮಗಳು ಅಂತ ಹೇಳ್ತಾರೆ. ಯಾವ ನಾರಾಯಣ ಹೇಳಿದಂತಹ ಸನಾತನ ಧರ್ಮ? ನಾರಾಯಣ ಅನ್ನೋ ದೇವರ ರೂಪ 3-4 ಇದೆ. ಮೂಲ ರೂಪಕ್ಕೂ ನಾರಾಯಣ ಅಂತ ಕರೀತಾರೆ. ಯಾವ ನಾರಾಯಣ ಹೇಳಿದ್ದು ಅಂದ್ರೆ ಬದರಿ ನಾರಾಯಣ ಹೇಳಿದ್ದು, ಅದು ವಿಶೇಷ. ಸನಾತನ ಧರ್ಮಗಳನ್ನ ನಾರದರಿಗೆ ಪಾಠ ಮಾಡಿದ ಭಗವದ್ ರೂಪ ಯಾವುದು ಅಂದ್ರೆ
ಬದರಿ ನಾರಾಯಣ. ನಾವು ಸಾಮಾನ್ಯವಾಗಿ ನಾರಾಯಣ ಅಂತಂದ್ರೆ ಕ್ಷೀರಸಾಗರ ಸಮುದ್ರದಲ್ಲಿ ಮಲಗಿರುವ ನಾರಾಯಣ ಅಂತ ಅನ್ಕೊಂಡ್ಬಿಡ್ತೇವೆ. ಆದ್ರೆ 5ನೇ ಸ್ಕಂದದಲ್ಲಿ ಹೇಳಿದ ಹಾಗೆ ನಾರದರು ಬದರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾರಾಯಣನ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಒಲಿದ ನಾರಾಯಣ ಅವರಿಗೆ ಪಾಠಗಳನ್ನು ಮಾಡ್ತಾನೆ. ಅದರ ಸನಾತನ ಧರ್ಮಗಳನ್ನ ಭಾರತ ದೇಶದವರಿಗೆ ಪಾಠ ಮಾಡಿದಂತಹ ವ್ಯಕ್ತಿ ನಾರಾಯಣ. ಅವನು ಹೇಳ್ತಾನೆ 4 ವರ್ಣಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾರೆ. 4 ವರ್ಣಗಳು. ಆ 4 ವರ್ಣಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ 4 ಪ್ರಧಾನವಾದ ವರ್ಣಗಳು. ಆ ಪ್ರಧಾನವಾದಂತಹ ವರ್ಣಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ, ಮತ್ತೆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ, ವೇದಾಧ್ಯಯನಾದಿಗಳನ್ನು ಮಾಡಲಿಕ್ಕೆ ದೇವರು ಅಧಿಕಾರವನ್ನ ಕೊಟ್ಟಿರುವಂತದ್ದು 3 ವರ್ಣದವರಿಗೆ. ಆದ್ದರಿಂದ 4ನೇ ವರ್ಣದವರಿಗೆ ಕೇವಲ ನಾಮ ಸಂಕೀರ್ತನೆಯನ್ನ ಮಾಡುವ ಅವಕಾಶ ಮಾತ್ರ. ಅವರು ವೇದಾಧ್ಯಯನಗಳನ್ನ ಮಾಡುವ ಹಾಗಿಲ್ಲ. ಅವರಿಗಿಂತ ಇನ್ನೂ ಕೆಳಗಿನ ನಿಮ್ನ ವರ್ಗಗಳು ಅಂತ ಬರುತ್ತೆ. ಅವರಿಗೂ ಕೂಡ ಅಂತ್ಯಜಾಹ ಅಪಿ ಯೇ ಭಕ್ತಾಹ ನಾಮಜ್ಞಾನಾಧಿಕಾರಿಣಃ ಅಂತ ಅತ್ಯಂತ ಅಂತ್ಯಜರು ಅಂತ ಅವರನ್ನು ಕರೀತಾರೆ. ಅವರಿಗೂ ಕೂಡ ದೇವರ ಸ್ತೋತ್ರವನ್ನ ಮಾಡುವ, ನಾಮ ಸಂಕೀರ್ತನೆಯನ್ನು ಮಾಡುವ ಅಧಿಕಾರವನ್ನು ಭಗವಂತ ಕೊಟ್ಟಿದ್ದಾನೆ. ಮುಖ್ಯವಾಗಿ ಕಾಲಕ್ಕೆದ್ದು ಸ್ನಾನ, ಸಂಧ್ಯಾ ವಂದನೆ, ವೇದ ಪಾರಾಯಣ, ಅಗ್ನಿಹೋತ್ರ ಇತ್ಯಾದಿ 16 ಕರ್ಮಗಳು ಇತ್ಯಾದಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಭಗವಂತ ಕೊಟ್ಟಿದ್ದು ತ್ರೈವರ್ಣಿಕರು ಅಂತ ಪ್ರಸಿದ್ಧರಾದಂತಹ 3 ವರ್ಗಕ್ಕೆ. ತ್ರೈವರ್ಣಿಕ ವರ್ಗ ಅಂದ್ರೆ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಬ್ರಾಹ್ಮಣರಾದವರು ಅಧ್ಯಯನ ಮಾಡ್ತಾ ಅಧ್ಯಾಪನವನ್ನ ಮಾಡಬೇಕು. ಕ್ಷತ್ರಿಯರಾದವರು ಅಧ್ಯಯನವನ್ನ ಮಾಡಿ ಯುದ್ಧವನ್ನ ಮಾಡಬೇಕು. ವೈಶ್ಯರಾದವರು ಅಧ್ಯಯನವನ್ನ ಮಾಡಿ ವ್ಯಾಪಾರಾದಿ ಕರ್ಮಗಳನ್ನು ಮಾಡಬೇಕು. ಶೂದ್ರರು ಇವರು 3 ಜನಗಳಿಗೆ ಸಹಕಾರ ಸೇವೆಯನ್ನು ಕೊಡ್ತಾ ಆ ಮೂಲಕ ಅವರ ಜೀವನವನ್ನ ಸಾರ್ಥಕವನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಆ ತ್ರೈವರ್ಣಿಕರಲ್ಲೂ ಕೂಡ 4 ರೀತಿಯಾದಂತಹ ಕ್ರಮಗಳನ್ನು ಹೇಳಿದ್ದಾರೆ. ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತೆಲ್ಲ ಅವ್ರವ್ರು ಏನೇನು ಮಾಡ್ಬೇಕು. ಸಾಧಾರಣ ಧರ್ಮಗಳು ಅಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೇಕು, ಅದು ಎಲ್ಲರಿಗೂ ಸಾಧಾರಣ. ಅದಾದ್ಮೇಲೆ ಸ್ನಾನ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ನೋದು 3 ಜನಕ್ಕೆ ಮಾತ್ರ ಸಾಧಾರಣ. ಯಾವ್ಯಾವುದು? ಸಂಧ್ಯಾ ವಂದನೆ, ಅಗ್ನಿಹೋತ್ರ, ವೇದಾಧ್ಯಯನ. ಇದು 3 ಜನಕ್ಕೆ ಮಾತ್ರ ಸಾಧಾರಣ. ಮಿಕ್ಕವರು ಒಂದೇ. ಅವರು ಕೆಲಸಗಳನ್ನು ಮಾಡಿ ಆ ಮೂಲಕವೇ ದೇವರ ಪೂಜೆಯನ್ನು ಮಾಡಬೇಕು. ಕರ್ಮಗಳನ್ನ 16 ಕರ್ಮಗಳನ್ನ ಮಾಡ್ಕೊಳ್ಬೇಕು ಅಂತಾರೆ. ಆ 16 ಕರ್ಮಗಳನ್ನ ಮಾಡಿಕೊಳ್ಳುವಾಗ ಶುದ್ಧವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡ್ತಾ ಷೋಡಶ ಕರ್ಮ ಅಂತ ಕರೀತಾರೆ. ಪೂರ್ವ ಷೋಡಶ, ಅಪರ ಷೋಡಶ ಅಂತ ಒಟ್ಟು 36 ಕರ್ಮಗಳು. ಅಪರ ಷೋಡಶ, ಪೂರ್ವ ಷೋಡಶ ಎಲ್ಲ ಗೊತ್ತಿರುವಂತದ್ದೇ. ಅಪರ ಷೋಡಶ ಕರ್ಮಗಳು ಮದುವೆ ತನಕ ಪೂರ್ವ ಷೋಡಶ ಅಂತಾರೆ. ಹೋದ ಮೇಲೆ ಅಲ್ಲಿಂದ 1 ವರ್ಷಗಳ ತನಕ ಮಾಡುವಂತಹ ಕರ್ಮಗಳಿಗೆ ಅಪರ ಷೋಡಶ ಕರ್ಮಗಳು ಅಂತ. 3 ತಿಂಗಳು, 6 ತಿಂಗಳು, 6.5 ತಿಂಗಳು, 5.5 ತಿಂಗಳು, ಆ ಕಾಲಗಳಲ್ಲಿ ಏನೇನು ಮಾಡಬೇಕು ಅಂತ ತಿಳಿಸಿಕೊಡತಕ್ಕಂತಹ ಕರ್ಮ ವಿಶೇಷಗಳು. ಒಟ್ಟು 32 ಕರ್ಮಗಳನ್ನ ತ್ರೈವರ್ಣಿಕರಿಗೆ ದೇವರು ಆದೇಶವನ್ನ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲಾ ಸಂದರ್ಭದಲ್ಲಿ ಜೋರಾಗಿ ಖರ್ಚುಗಳನ್ನು ಮಾಡಬೇಕು ಅಂತಾರೆ. ಯಾವಾಗ? ಅನುಕೂಲವಾಗುವ ಸಂದರ್ಭದಲ್ಲಿ. ಆದ್ರೆ ಒಂದು ಕರ್ಮದಲ್ಲಿ ಆಗುವಾಗ ಮಾತ್ರ ಖರ್ಚನ್ನ ತುಂಬಾ ಕಡಿಮೆ ಮಾಡುವುದು ಅಂತ ಹೇಳ್ತಾರೆ. ಯಾವುದು ಅಂದ್ರೆ ಶ್ರಾದ್ದ ಮಾಡುವಾಗ. ಶೂದ್ರರಿಗೆ ಶ್ರಾದ್ದ ಇಲ್ಲ. ಅವ್ರಿಗೆಲ್ಲ ವರ್ಷಕ್ಕೆ 1 ದಿವಸ, ಈ ನಮಗೆ ಪಿತೃಪಕ್ಷ ಅಂತ ಹೇಗೆ ಬರುತ್ತೆ ಹಾಗೆ ಹಿರಿಯರಿಗೆ ಎಡೆ ಇಡೋದು ಅಂತ ಅವ್ರದ್ದೇನೋ ಒಂದು ಕರ್ಮ ಶಾಸ್ತ್ರ ಆದೇಶ ಮಾಡಿದೆ. ನಮ್ಮಲ್ಲಿ ತ್ರೈವರ್ಣಿಕರಿಗೆ ಪಕ್ಷ ಶ್ರಾದ್ದಗಳು, ಮಾಸ ಶ್ರಾದ್ದ, ಒಟ್ಟು ವರ್ಷಕ್ಕೆ 96 ಷಣ್ಣವತಿ ಶ್ರಾದ್ದ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ಕರ್ಮ ಬೇಕಾದ್ರೂ ಕೂಡ ಅಡಿಗೆ ಜಾಸ್ತಿ ಮಾಡಿಸ್ಬೋದು, ಮಿಕ್ಕಿಸ್ಬೋದು. ಮಿಗಿಸಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ಅಡಿಗೆ ಮಿಕ್ಕೋಯ್ತು 106 ಜನಕ್ಕೆ, ಏನ್ ಮಾಡೋದು ಅಂತ ಟೆನ್ಷನ್ ಇಲ್ಲ. ಅವಾಗ ಯಾರು ಬೀದಿಲಿ ಹೋಗ್ತಾ ಇರ್ತಾರೆ, ಅವಶ್ಯಕತೆ ಯಾರಿಗಿದೆ ಅವ್ರಿಗೆಲ್ಲ ಕೊಟ್ಬಿಡ್ಬೋದು. ಅದು ದೇವರ ಪೂಜೆನೆ. ಆದ್ರೆ ಶ್ರಾದ್ದ ಮಾಡುವಾಗ ಅಡಿಗೆ ಮಿಕ್ಕೋಯ್ತು, ದಯಮಾಡಿ ಬಂದು ತಗೊಂಡೋಗಿ ನಮ್ಮನೇಲಿ ಅಂತ ಹೇಳೋ ಹಾಗಿಲ್ಲ. ಶ್ರಾದ್ಧೆ ಕುರಿಯಾತ್ ನವಿಸ್ತರಂ. ಶ್ರಾದ್ದವನ್ನ ಮನೆ ಶ್ರಾದ್ದ ಅಂತ ಮಾಡಿ ನಮಗೆಲ್ಲ ನಮ್ ಫ್ರೆಂಡ್ ಇವರು, ನಮಗ್ ಆಪ್ತರು, ನಮಗಿಷ್ಟರು, ನಮ್ ಕೊಲೀಗಗಳು ಅವನ್ನೆಲ್ಲ ನಾನು ಶ್ರಾದ್ದ ಕರಿತೀನಿ ಅಂತ ಹೇಳಿ ಕರೆಯೋ ಹಾಗಿಲ್ಲ. ಶ್ರಾದ್ದ ಅಂತ ಅನ್ನೋದು ತೀರಾ ಪರ್ಸನಲ್ ಆದಂತಹ ವಿಷಯ.
ಯಾರು ಆ ಸತ್ತೋದಂತ ಜೀವಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟಿದ್ದಾರೆ ಅವ್ರನ್ನ ಮಾತ್ರ ಕರೆದು ಅನ್ನ ಹಾಕ್ಬೇಕಾದಂತ ಸಂದರ್ಭ ಶ್ರಾದ್ದ. ಆದ್ದರಿಂದ ನಾರದರು ಎಲ್ಲವನ್ನ ಹೇಳಿ ಇದೊಂದು ವಿಷಯದಲ್ಲಿ ಮಾತ್ರ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಶ್ರಾದ್ದವನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೀಗೆ ಸನಾತನ ಧರ್ಮಗಳ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ಟು ಇದನ್ನ ಶ್ರವಣ ಮಾಡುವ ಮಾತ್ರದಿಂದಲೇ ಸನಾತನ ಧರ್ಮವನ್ನ ಆಚರಣೆ ಮಾಡಿದ ಫಲ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಅಷ್ಟ ಹೇಳಿ 7ನೇ ಸ್ಕಂದ ಭಾಗವತವನ್ನ, ಯಾಕಂದ್ರೆ ಮಾಡಕ್ ಆಗಲ್ಲ ನಮ್ಗೆ, ಪೂರ್ತಿ ಧರ್ಮಾನುಷ್ಠಾನ ಮಾಡ್ತೀವಿ ಅಂದ್ರೆ ಯಾರಿಗ್ ಮಾಡಕ್ ಆಗತ್ತೆ ಇವತ್ತು? ಆಗಲ್ಲ. ಆದ್ದರಿಂದ ಕೇಳೋದು ಮಾತ್ರ ನಮ್ ಪುಣ್ಯ. ಇನ್ನು 8ನೇ ಸ್ಕಂದ ಆರಂಭ ಆಗುತ್ತೆ. 8ನೇ ಸ್ಕಂದ ಆರಂಭದಲ್ಲಿ ಇದರಲ್ಲಿ ಒಟ್ಟು 4-5 ಕಥೆಗಳು ಬರುತ್ತೆ. ಒಂದು ಯಜ್ಞನಾಮಕ ಭಗವಂತನ ಅವತಾರ, 2ನೇಯದ್ದು ಗಜೇಂದ್ರ ಮೋಕ್ಷ, 3ನೇಯದ್ದು ಸಮುದ್ರ ಮಥನ, 4ನೇಯದ್ದು ಸಮುದ್ರ ಮಥನ ಆದ್ಮೇಲೆ ಅದಕ್ಕೆ ಲಿಂಕ್ ಆಗಿ ಬಂದಿದ್ದೆ ಮೋಹಿನಿ ಅವತಾರ, ಅದಾದ್ಮೇಲೆ 5ನೇಯದ್ದು ವಾಮನಾವತಾರ, 6ನೇಯದ್ದು ಮತ್ಸ್ಯಾವತಾರ. ಬೇರೆ ಯಾವ ಸ್ಕಂದದಲ್ಲೂ ಇಲ್ಲದೆ ಇರುವಷ್ಟು ಅವತಾರಗಳನ್ನ ಒಟ್ಟಿಗೆ ನಿರೂಪಣೆ ಮಾಡಿದಂತಹ ಭಾಗ ಇದು ನೋಡಿ. ಆರಂಭದಲ್ಲೇ ಮತ್ಸ್ಯಾವತಾರ ಮುಗೀತು, ಇವಾಗ ಕೂರ್ಮಾವತಾರ ಬರುತ್ತೆ, ವರಾಹಾವತಾರ ಮುಗೀತು, ಆಮೇಲೆ ಮತ್ಸ್ಯ ಇನ್ನು ಬಂದಿಲ್ಲ. ಇವಾಗ ಎಷ್ಟಾಗಿದೆ ಈಗ? ವರಾಹ, ನರಸಿಂಹ 2 ಆಗಿರೋದು. ಇನ್ನು ಆಗ್ಬೇಕಾದೆಷ್ಟು? ಮತ್ಸ್ಯ, ಕೂರ್ಮ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ 2 ಅವತಾರ. 7 ಸ್ಕಂದ ಕಂಪ್ಲೀಟ್ ಆಗೋದ್ರ ಒಳಗೆ ದಶಾವತಾರಗಳಲ್ಲಿ ಬರೀ 2 ಅವತಾರ ವರ್ಣನೆ ಆಗಿರೋದು. ಇನ್ನು ಈ ಸ್ಕಂದದಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವಾಮನಾವತಾರ 3 ಹೇಳ್ತಾರೆ. ಇನ್ನು 9ನೇ ಸ್ಕಂದದಲ್ಲಿ ಪರಶುರಾಮಾವತಾರ ಹೇಳ್ತಾರೆ, ರಾಮಾವತಾರ ಹೇಳ್ತಾರೆ. 10ರಲ್ಲಿ ಕೃಷ್ಣಾವತಾರ, 12ನೇದಲ್ಲಿ ಬುದ್ಧ, ಕಲ್ಕಿ. ಪ್ರಧಾನವಾಗಿ ದಶಾವತಾರಗಳು ಮುಗಿ. ಇನ್ನು ಕಪಿಲ ಮುಗೀತು, ದತ್ತ ಮುಗೀತು, ಧನ್ವಂತರಿ ಅವತಾರ ಈಗ ಬರುತ್ತೆ, ನಾರಾಯಣಿ ಮೋಹಿನಿ ಅವತಾರವನ್ನ ಈಗ ಹೇಳ್ತಾರೆ, ಹಯಗ್ರೀವ ಅವತಾರ ಮುಗೀತು, ಕಪಿಲಾವತಾರ ಮುಗೀತು. ಹಂಗೆ ಚಿಂತನೆಯನ್ನ ಮಾಡ್ತಾ ಹೋದ್ರೆ ನೂರಾರು ರೂಪಗಳು. ಆ ನೂರಾರು ರೂಪಗಳಲ್ಲಿ ದೇವರ ನೂರಾರು ಲೀಲೆಗಳನ್ನ ಇಲ್ಲಿ ತೋರಿಸಿದ್ದನ್ನು ಹೇಳ್ತಾರೆ. ಆರಂಭದಲ್ಲಿ ಸ್ವಯಂಭುವ ಮನು, ಸುನಂದ ಅಂತ ಒಂದು ಕ್ಷೇತ್ರ, ಸುನಂದ. ಆ ಸುನಂದ ಅನ್ನುವ ಕ್ಷೇತ್ರದಲ್ಲಿ ಸ್ವಯಂಭುವ ಮನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. ಬ್ರಹ್ಮದೇವರ ಮಗ ಸಾವಿರಾರು ವರ್ಷ ತಪಸ್ಸು ಮಾಡಾದ್ಮೇಲೆ ಆ ತಪಸ್ಸನ್ನ ಮಾಡ್ತಾ ಇರುವಾಗ ಶಿವನ ವರದಿಂದ ಕೆಲವು ರಾಕ್ಷಸರು ಕೊಬ್ಬಿದ್ರು. ಆ ಕೊಬ್ಬಿದಂತಹ ರಾಕ್ಷಸರಿಗೆ ಬೇರೆ ಇನ್ನೇನು ಇಲ್ಲ, ಯಾರ್ಯಾರು ತಪಸ್ಸು ಮಾಡ್ತಾರೆ, ಶಿವ ಅವ್ರಿಗೆ ಕೊಟ್ಟ ವರ ಏನು ಅಂದ್ರೆ ತಪಸ್ಸು ಯಾರು ಮಾಡ್ತಾರೆ ಅವ್ರನ್ನ ತಿಂದು ಬಿಡು. ವಿಚಿತ್ರವಾದ ವರ ಅಂದ್ರೆ ಎಂತೆಂತ ದುಷ್ಟರು ಇರ್ತಾರೆ ಅಂತ. ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾರು ತಪಸ್ಸು ಮಾಡ್ತಾರೆ ಅವ್ರನ್ನ ತಿನ್ಬಿಡ್ಬೇಕು ಅಂತ ವರ ಕೊಡುದು. ಶಿವ ಏನ್ ಮಾಡ್ದ, ಅದಕ್ಕೆ ತಥಾಸ್ತು ಅಂತ ಕೊಟ್ಟೆ ಬಿಟ್ಟ. ಅದನ್ನ ಶಿವನಿಗೆ ಒಂದು ಹೆಸರಿದೆ ಶಾಸ್ತ್ರದಲ್ಲಿ, ಬೇಗ ಒಲಿಯುವ ದೇವ ಯಾರು? ಶಿವನೇ. ಶಿವನ್ ಬಿಟ್ರೆ ಬೇಗ ಒಲಿಯುವ ದೇವರು ಯಾರು? ಗಣೇಶ. ಗಣೇಶನಿಗೆ ಕ್ಷಿಪ್ರ ಪ್ರಸಾದ ಅಂತ ಹೆಸರು. ಅವನಿಗೆ ಇನ್ನೇನು ಬೇಡ, ಗಣೇಶನಿಗೆ ಬೇರೆ ಇನ್ನೇನು ಬೇಡ. ನಾವು ಭಕ್ತಿಯಿಂದ ನಮಸ್ಕಾರ 21 ದಿನ ನಮಸ್ಕಾರ ಮಾಡಿ 2 ಗರಿಕೆ, ದಿನಕ್ಕೆ 2 ಗರಿಕೆ ತರ 21 ದಿನ ಗರಿಕೆ ಪೂಜೆ ಮಾಡಿಬಿಟ್ರೆ ಸಾಕು. ಅದು ಫೋಟೋ ಆಗ್ಲಿ, ಅದು ರಂಗೋಲಿ ಆಗ್ಲಿ, ಅದು ಬೆಲ್ಲದಚ್ಚಾಗ್ಲಿ, ಅದು ಪ್ಲಾಸ್ಟಿಕ್ ಗಣೇಶನ ಪ್ರತಿಮೆ ಆಗ್ಲಿ, ಸನ್ನಿಧಾನ ಜೋರಾಗಿ ಬಂದ್ಬಿಡುತ್ತೆ. ಆದ್ದರಿಂದ ಕೆಲವು ದೇವತೆಗಳನ್ನ ಬಾ ಅಂತ ಕರೆದ್ರೆ ಬರೋದ್ ಕಷ್ಟ. ಗಣಪತಿ ಹಾಗಲ್ಲ, ಕರೆದ ತಕ್ಷಣ ಬಂದ್ಬಿಡ್ತಾರೆ. ನಮ್ಮ ಗುರುಗಳ ಉಡುಪಿಯಲ್ಲಿ ನಮ್ಮ ಗುರುಗಳ ಮಗ ರಜಕ್ಕೆ ಅಂತ ಬಂದಿದ್ದಾಗ ಅವನು ಪ್ಲಾಸ್ಟಿಕ್ ಗಣೇಶ ತುಂಬಾ ಚೆನ್ನಾಗಿತ್ತು ಅಂತ ತಗೊಂಡ್ ಹೊರಟೋದ್ರು. ಊರಿಗೆ ತಗೊಂಡೋದ ಮನೆಗೆ. ದೊಡ್ಡ ವಿಶಾಲವಾದ ಪ್ರಾಂಗಣ, ಅದರಲ್ಲಿ ಇಟ್ಟಿಗೆ ಗೂಡು ಮಾಡ್ಕೊಂಡು ಗಣೇಶನ್ ಪೂಜೆ ಮಾಡಕ್ ಶುರು ಮಾಡ್ಬಿಟ್ಟ. ಬೇಸಿಗೆ ರಜಾ ಫುಲ್ ಏನ್ ಗರ್ಕೆ ಎಲ್ಲ ನೈವೇದ್ಯ ಮಾಡೋದೆಲ್ಲ ಆಗೋಯ್ತು. ಆಮೇಲೆ ಬೇಸಿಗೆ ರಜಾ ಮುಗಿದ ಮೇಲೆ ಅವರಪ್ಪ ಸ್ಕೂಲ್ಗೆ ಹೋಗಕ್ಕಾಗತ್ತೆ ಅಂತ ನಮ್ಮ ಆಚರಣೆ ಮಾಡಿದ್ರು, ಗಣೇಶನ್ ಪ್ರತಿಮೆ ತಗೊಂಡು ಅಟ್ಟದ ಮೇಲೆ ಹಾಕ್ಬಿಟ್ರು. ಅಷ್ಟೇ ನೋಡಿ, ಶುರುವಾಗುತ್ತೆ ಅವ್ರಲ್ಲಿ. ನಿತ್ಯ ಅಗ್ನಿಹೋತ್ರ, ನಿತ್ಯ ವೈಶ್ವದೇವ ಬಲಿಹರಣ, ದೇವ್ರ ಪೂಜೆ ಎಲ್ಲಾ ಮಾಡ್ತಾರೆ.
ಏನೋ ಸಮಸ್ಯೆ ಶುರುವಾಗೋಯ್ತು. ಏನು ಅಂತ ಕೇಳಿದ್ರೆ ನಿಮ್ಮಲ್ಲಿ ದೇವ್ರ ಪೂಜೆ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಬಂತು. ಇಲ್ಲ, ಪರಂಪರೆಯಿಂದ ಕರೆಕ್ಟ್ ಆಗಿ ದೇವ್ರ ಪೂಜೆ ಮಾಡ್ತಾ ಇದೀವಿ, ಏನಾಗ್ತಿಲ್ಲ ಅಂತ ಮತ್ತೆ ಪ್ರಶ್ನೆ ಹಾಕೊಂಡಿದ್ದಕ್ಕೆ ನಿಮ್ಮಲ್ಲಿ ಗಣೇಶನ ಪೂಜೆ ಬಿಟ್ಟಿದ್ದೀರಾ ಅಂತ ಬಂತು. ಯಾವ ಗಣೇಶ ಅದು? ಹುಡುಕಿ ಹುಡುಕಿ ನೋಡಿ, ಪ್ಲಾಸ್ಟಿಕ್ ಗಣೇಶ. ಇವತ್ತು ಆ ಪ್ಲಾಸ್ಟಿಕ್ ಗಣೇಶನ್ನ ಅಲ್ಲಿ ಮನೆಯಲ್ಲಿ ಪ್ರತ್ಯೇಕವಾದ ಗೂಡು ಮಾಡಿ ಇಟ್ಟಿದ್ದಾರೆ. ಎಲ್ಲ 20 ರೂಪಾಯಿ ಕೊಟ್ಟು ತಗೊಂಡೋದ್ ಗಣೇಶ. ಅದಕ್ಕೆ ಮನೆಗಳಲ್ಲಿ ಎಲ್ಲಂದ್ರಲ್ಲಿ ಪ್ರತಿಮೆಗಳನ್ನ ತಂದಿಡಬಾರ್ದು. ಶೋಕೇಸ್ಗಳಲ್ಲಿ ಪ್ರತಿಮೆಗಳು, ಅಲ್ಲಿ ಪ್ರತಿಮೆಗಳು, ಇಲ್ಲಿ ಪ್ರತಿಮೆಗಳು ಇಟ್ರೆ ಇತರ ದೇವತೆಗಳು ಅದನ್ನ ನೋಡಿದಾಗ ನಾವೇನ್ ಮಾಡ್ತೀವಿ? ಸುಮ್ನೆ ಕೈ ಮುಗಿದ್ ಬಿಡ್ತೀವಿ. ಒಂದ್ 20 ದಿನ ಸುಮ್ನೆ ಕೈ ಮುಗಿದ್ ಬಿಟ್ರೆ ಬಂದ್ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿ ಬಂದು ಕೂತವ್ರಿಗೆ ಊಟ ಕೊಡ್ಲಿಲ್ಲ ಅಂದ್ರೆ ಹಿಂಗೆ. ದೇವತೆಗಳ ಮನೆಗೆ ಬಂದಾಗ ಅನ್ನದಾನ, ಅವ್ರಿಗೆ ನೈವೇದ್ಯ ಮಾಡ್ಲಿಲ್ಲ, ಮಂಗಳಾರತಿ ಮಾಡ್ಲಿಲ್ಲ, ನಮಗೆ ಏಟಲ್ವಾ? ಆದ್ದರಿಂದ ದೇವತೆಗಳ ಬಗ್ಗೆ ಫೋಟೋಗಳನ್ನ ಮನೆಯಲ್ಲಿ ಹಾಕೊಳ್ಳೋದ್ರ ಬಗ್ಗೆ ಜಾಗೃತಿ ಆಗಿರ್ಬೇಕು. ಯಾಕಂದ್ರೆ ಪ್ರತಿಮೆಗಳು ಅಂದ್ರೆ ಬರೀ ಕಾಲಿಗ್ರಾಮ, ಬಳ್ಳಿ, ಬಂಗಾರ, ಪಂಚಲೋಹದ ಪ್ರತಿಮೆ ಎಲ್ಲ. ಒಂದು ರಂಗೋಲಿಯಲ್ಲಿ ದೇವ್ರನ್ನ ಕರಿಬಹುದು. ಹೆಳವನಕಟ್ಟೆ ಗಿರಿಯಮ್ಮನವರು ಅಂತ ಅವರು ಗೋಪಾಲದಾಸರ ಸಮಕಾಲೀನರು. ಹೆಳವನಕಟ್ಟೆ ಅಂತ ಬರುತ್ತೆ ಅಲ್ಲಿ, ಆ ಮಲೆಬೆನ್ನೂರು ಆ ಕಡೆ ಎಲ್ಲ ಹೊನ್ನಾಳಿಗೆ ಹೋಗ್ಬೇಕಾದ್ರೆ. ಅವ್ರದ್ದೇನು ಅಂದ್ರೆ ಹರಿಹರರಿಬ್ಬರು ಒಂದೇ ಕಡೆ ಇರತಕ್ಕಂತ ಕ್ಷೇತ್ರ. ಈತ ರಂಗನಾದ ಹರಿಯು, ಆತ ಲಿಂಗನಾದ ಹರನು ಅಂತ ಅವ್ರದೊಂದು ಕೃತಿ. ಆ ಗಿರಿಯಮ್ಮನವ್ರಿಗೆ ರಂಗೋಲಿ ಹಾಕೋದ್ರಲ್ಲಿ ತುಂಬಾ ಫೇಮಸ್ ಅವರು. ರಂಗೋಲಿ ಹಾಕ್ಬಿಟ್ರೆ ಅದರಲ್ಲಿ ದೇವ್ರು ಕಾಣ್ತಾ ಇದ್ದಂತೆ. ಗೋಪಾಲದಾಸರು ಸಂಚಾರ ಮಾಡ್ತಾ ಮಾಡ್ತಾ ಹೆಳವನಕಟ್ಟೆ ರಂಗನಾಥನ ದರ್ಶನ ಮಾಡ್ಬೇಕು ಅಂತ ಬಂದ್ರೆ ಹೆಣ್ಣು ಮಗಳು ಗುಡಿ ಮುಂದೆ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇದ್ದಾರೆ. ರಂಗೋಲಿ ಹಾಕಿದ್ರೆ ಅದನ್ನ ನೋಡ್ಬಿಟ್ಟು ಗೋಪಾಲದಾಸರು ಆಶ್ಚರ್ಯಚಕಿತರಾದಂತೆ ರಂಗೋಲಿಯಿಂದ ಎದ್ದು ಬಂದ ಕೃಷ್ಣ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆಟ ಆಡುವಾಗ ಅದೇ ಕಾಲಕ್ಕೆ ರಾಯರ ಮಠದ ಸ್ವಾಮಿಗಳು ಸುಮತೀಂದ್ರ ತೀರ್ಥರು. ಸುಮತೀಂದ್ರ ತೀರ್ಥರು ಸಾಮಾನ್ಯರಲ್ಲ. ಅವರು ಶ್ರೀರಂಗದಲ್ಲಿ ರಂಗನಾಥ ದೇವರ ಕಳೆಯನ್ನ ಆಕರ್ಷಣೆ ಮಾಡ್ಬಿಟ್ಟಿದ್ದ ಒಬ್ಬ ಶೈವ. ರಂಗನಾಥ ದೇವರು ಕಳೆ ಆಕರ್ಷಣೆ ಆಗೋಗಿತ್ತು. ಆಕರ್ಷಣೆ ಆದಾಗ ಆ ಆಕರ್ಷಿತವಾದ ಕಳೆಯನ್ನ ವಾಪಸ್ ತಂದ್ಕೊಟ್ಟವ್ರು ಯಾರು? ಸುಮತೀಂದ್ರ ತೀರ್ಥರು ಅಂತ ದೊಡ್ಡ ಜ್ಞಾನಿಗಳವರು. ಅವ್ರು ಅಲ್ಲಿಗೆ ಬಂದಾಗ ಗೋಪಾಲದಾಸರು ಅಲ್ಲಿದ್ದಾರೆ, ಸುಮತೀಂದ್ರರು ಅಲ್ಲಿದ್ದಾರೆ. ನೋಡ್ತಾರೆ ಆ ಗಿರಿಯಮ್ಮನವ್ರು ಹಾಕೋ ರಂಗೋಲೆ ಎಷ್ಟು ಅಂದ್ರೆ ಚುಕ್ಕೆಗಳ ಲೆಕ್ಕ. ಅದು ರಂಗೋಲೆ ಅಂತಂದ್ರೆ ಎಷ್ಟು ಚುಕ್ಕೆಗಳು ಹಾಕ್ತೇವೋ. 12 ಚುಕ್ಕೆ ಅಂದ್ರೆ ಕೇಶವಾದಿ 12 ರೂಪಾಯಿ ಇರುತ್ತದ್ರಲ್ಲಿ. ಅದಕ್ಕೆ ರಂಗೋಲೆ ತುಳಿಬಾರ್ದು. ರಂಗೋಲೆ ಮೇಲೆ ದವಾರ್ ಅಂತ ನೀರ್ ಹಾಕ್ಬಿಡ್ಬಾರ್ದು. ಎಲ್ಲ ನಿಯಮಗಳಿದೆ. 51 ಚುಕ್ಕೆ ಬಂದ್ಬಿಟ್ರೆ ಅಜಾದಿ 51 ಭಗವದ್ ರೂಪಗಳು ಅಂತ ಅರ್ಥ. ಅವ್ರು ನೋಡ್ತಾ ಇದ್ರೆ ದೇವ್ರು ಎದ್ದು ಬಂದ್ಬಿಡ್ತಾರಂತೆ, ಒಡೆ ಮೇಲೆ ಕೂತ್ಕೊಂತಾರಂತೆ. ರಾಮದೇವರ ಪೂಜೆ ಮಾಡಿದ್ರು. ಫಸ್ಟ್ ತೀರ್ಥ ಯಾರಿಗೆ ಕೊಡ್ಬೇಕು ಅಂತ ಚರ್ಚೆ ಬಂದಾಗ ಅಲ್ಲಿದ್ದ ವಿದ್ವಾಂಸರನ್ನೆಲ್ಲಾ ಬಿಟ್ಟು ಗಿರಿಯಮ್ಮನವರನ್ನ ಕರೆದು ಫಸ್ಟ್ ತೀರ್ಥ ಕೊಟ್ರಂತೆ. ಅಂದ್ರೆ ಸಾಧಕರಾದವರಿಗೆ ಯಾವ ವಿಭೇದಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಆದ್ರಿಂದ ದೇವರ ಪ್ರತಿಮೆಗಳು ಹೇಗೆ ಸನ್ನಿಧಾನ ಬಂದ್ಬಿಡುತ್ತೆ ಹೇಳಕ್ಕಾಗಲ್ಲ. ಒಂದು ಕಲ್ಲುಗುಂಡು ಭಗವಂತ ಬಂದು ಕೂತ್ಕೊಂಡ್ಬಿಡ್ತಾನೆ ಅದ್ರಲ್ಲಿ ದೇವತೆಗಳು. ಆದ್ದರಿಂದ ದೇವರನ್ನ ಕರೆಸೋದು ಕಷ್ಟ. ಇತರ ದೇವತೆಗಳು ಸನ್ನಿಧಾನ ಬೇಗ ಏನಾಗ್ಬಿಡುತ್ತೆ? ಆಗಿಬಿಡುತ್ತೆ. ಆದ್ದರಿಂದ ಬೇಗ ಒಲಿದು ಅನುಗ್ರಹವನ್ನ ಮಾಡುವಂತಹ ದೇವತೆ ಗಣೇಶ. 21 ದಿನ ಬೇಕು ಗಣೇಶನ ಅನುಗ್ರಹ ಸಂಪಾದನೆ ಮಾಡಕ್ಕೆ. ಶಿವನ ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ 21 ದಿನನೂ ಬೇಡ. ಭಕ್ತಿಯಿಂದ ಒಂದು ಶತರುದ್ರಾಭಿಷೇಕವನ್ನ ಮಾಡಿಸ್ಬಿಟ್ರೆ ರೋಸ್. ಜ್ವರ ಬಂದ್ರೆ, ಇನ್ನೇನಾದ್ರೂ ಸಮಸ್ಯೆಗಳಾದ್ರೆ, ಆರೋಗ್ಯ ಸಮಸ್ಯೆ ಇದ್ರೆ ಶಿವನಿಗೆ ಒಂದು ಸಲ ರುದ್ರಾಭಿಷೇಕವನ್ನ ಮಾಡಿಸಿ ಆ ಅಭಿಷೇಕ ಮಾಡಿದ ತೀರ್ಥವನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಆಯ್ತೆಲ್ಲ ಪರಿಹಾರ. ಅವ್ರ ತಲೆ ಮೇಲೆ ತಣ್ಣಗಿರ್ಬೇಕು, ತಂಪಾಗಿರ್ಬೇಕು. ಅವರಿಗೆ ಅಲಂಕಾರ ಕೇಳಲ್ಲ, ಮಹಾನೈವೇದ್ಯ ಕೇಳಲ್ಲ, ಪಂಚಾಮೃತಾಭಿಷೇಕ, ವೈಭೋಗ, ವಸ್ತ್ರ, ಬೆಳ್ಳಿ ಕವಚ, ಬಂಗಾರದ ಕವಚ ಅವ್ರೇನು ಕೇಳಲ್ಲ. ಧಾರಾ ಪಾತ್ರೆ ತಲೆ ಮೇಲೆ ಇರ್ಬೇಕು. ನೀರು ದೇವರ ನಿರ್ಮಾಲ್ಯ ತಲೆ ಮೇಲೆ ಸುರಿತಾ ಇರ್ಬೇಕು. 2 ದಿನ ನಿರಂತರವಾಗಿ ಅವ್ರ ತಲೆ ಮೇಲೆ ನೀರ್ ಹಾಕ್ಬಿಟ್ರೆ ಸಾಕು, ಅನುಗ್ರಹ ಮಾಡ್ತಾರೆ. ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಹೇಗೆ ಹೆಸರು, ಶಿವನಿಗೆ ಕ್ಷಿಪ್ರ ತರ ಪ್ರಸಾದ. ಗಣೇಶನಿಗಿಂತಲೂ ಬೇಗ ವರವನ್ನ ಕೊಡುವ ಕ್ಷಿಪ್ರ ತರ ಪ್ರಸಾದ. ಅದರ ಮಧ್ಯದಲ್ಲಿ ಗಣೇಶ, ಶಿವ, ಇವರ ಮಧ್ಯದಲ್ಲಿ ಬರತಕ್ಕಂತ ದೇವತೆ ಯಾರು? ಪಾರ್ವತಿ ದೇವಿ. ಇವ್ರು 3 ಜನ. ಇವ್ರು 3 ಜನನ್ನ ಮಾತ್ರ ಯಾಕೆ ಬಿಡಬೇಕು ಅಂತ ಇನ್ನೊಬ್ಬ ಬರ್ತಾನೆ, ಅಣ್ಣ.
ಸ್ಕಂದ. ಆ 4 ಜನ ದೇವತೆಗಳಿದ್ದಾರಲ್ಲ, ಶಿವ, ಪಾರ್ವತಿ, ಸ್ಕಂದ, ವಿನಾಯಕ, ಈ 4 ದೊಡ್ಡ ದೇವತೆಗಳ ಅನುಗ್ರಹವನ್ನ ಸಂಪಾದನೆ ಮಾಡೋದು ತುಂಬಾ ಸುಲಭ. ಆ ಟ್ಯಾಕ್ಟಿಕ್ ಯಾರಿಗ್ ಗೊತ್ತಿದೆ? ದೈತ್ಯರಿಗೆ ಗೊತ್ತು. ಅಂದ್ರೆ ಅವ್ರನ್ನ ಉಪಯೋಗ ಮಾಡ್ಕೊಂಡಿರೋದು ಯಾರು ಅಂತಂದ್ರೆ ಜಾಸ್ತಿ ಅವರು. ಯಾಕೆ ಅಂದ್ರೆ ಬೇಗ ಒಂದು ಆನೆಗೆ ಕೋಲಯ ಪೀಡ, ಆನೆ ಸ್ಕಂದನ ಅನುಗ್ರಹ, ಆನೆ ಮೇಲೆ ಕೂತ್ಕೊಳ್ಳೋ ಮಾವುತ ಪಾರ್ವತಿ ಅನುಗ್ರಹ, ಚಾಣೂರ ಪುಷ್ಟಿಕ ಅವ್ರಿಗೆ ಅನುಗ್ರಹ. ಅದರಿಂದ ಅವರು ತಪಸ್ಸು ಮಾಡಿದಾಗ ನಮ್ಮ ಎದುರಿಗೆ ಬಂದು ನಿಂತ್ಕೊಂತಾರೆ. ಬಂದು ನಿಂತ್ರೆ ಆಲೋಚನೆ ಮಾಡಲ್ಲ, ಈ ವರ ಕೊಡಬಹುದಾ, ಕೊಟ್ರೆ ಏನಾಗುತ್ತೆ, ಆಲೋಚನೆ ಮಾಡೋದೇ ಇಲ್ಲ. ತಕ್ಷಣಕ್ಕೆ ಅವ್ರು ಏನ್ ಮಾಡ್ತಾರೆ, ತಥಾಸ್ತು ಅಂತ ಹೇಳಿ, ತಥಾಸ್ತು ಅಂತ ಹೇಳ್ತಾ ಇದ್ದ ಹಾಗೆ ಆ ರಾಕ್ಷಸರು ವರ ತಗೊಂಡು ದರ್ಪಿತರಾಗಿ ಲೋಕಕ್ಕೆ ಕಂಟಕರಾಗುವುದು ಸ್ಪಷ್ಟವಾಗಿ ಜಗತ್ತಿನಲ್ಲಿ ಕಂಡಿದೆ. ಅದರಲ್ಲೊಬ್ಬ ಭಸ್ಮಾಸುರ, ಅದರಲ್ಲಿ ಪ್ರಸಿದ್ಧನಾದ ವ್ಯಕ್ತಿ ಅವನು. ಮತ್ತಿನ್ನೂ ಒಂದಲ್ಲ, ಶಿವ ಕಡೇ ಶಿವಾಲಯ ಅಂತ ಹೇಳಿ ಒಂದು ಕ್ಷೇತ್ರ ಬರುತ್ತೆ, ಉಪ್ಪಿನಂಗಡಿ ಅಂತ, ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ ಉಪ್ಪಿನಂಗಡಿ ಅಂತ ಬರುತ್ತೆ. ಅಲ್ಲಿ ಕಡೇ ಶಿವಾಲಯ ಅಂತ. ಶಿವ ತಪಸ್ಸು ಮಾಡ್ತಾ ಕೂತ್ರೆ ಮನ್ಮಥಾದಿಗಳ ತೊಂದರೆ ಸಿಕ್ಕಾಪಟ್ಟೆ ಅಲ್ವಾ. ಅದಕ್ಕೆ ಅವ್ರೇನ್ ಮಾಡ್ತಾರೆ, 64 ಲಕ್ಷ ಖಲ ಯೋಗಿನಿಯರು ಅಂತ ಹೇಳಿ, ಅವರು ಯೋಗಿಗಳು, ಯೋಗಿನಿಯರು. ಆದ್ರೆ ಕೆಲಸ ಏನು, ಶಿವನ ತಪಸ್ಸಿಗೆ ವಿಘ್ನ ಮಾಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ಅವರು ತಿನ್ಬಿಡೋದು. ಸೃಷ್ಟಿ ಮಾಡಿದ ಯಾರನ್ನ, 64 ಲಕ್ಷ ಖಲಯೋಗಿನಿಯರನ್ನ ಸೃಷ್ಟಿ ಮಾಡಿ ಅವ್ರಿಗೆ ಹೇಳ್ದ, ನಾನ್ ತಪಸ್ ಮಾಡ್ತಾ ಇರ್ತೇನೆ, ನನ್ನ ತಪಸ್ಸಿಗೆ ಯಾರು ವಿಘ್ನವನ್ನ ಕೊಡ್ಲಿಕ್ಕೆ ಬರ್ತಾರೆ ಅವ್ರನ್ನ ತಿಂದು ಬಿಡ್ಬೇಕಾದ್ದು ನಿಮ್ ಕೆಲಸ. ಸರಿ, ಖಲಯೋಗಿನಿ, ಒಳ್ಳೆ ಊಟ ಸಿಗುತ್ತೆ ನಮಗೆ, ಶಿವನ್ನ ತಪಸ್ಸು ವಿಘ್ನ ಮಾಡ್ಲಿಕ್ಕೆ 100 ಜನ ಬರ್ತಾರೆ, ಅವನ್ನೆಲ್ಲ ತಿಂದು ರಕ್ತ ಎಲ್ಲ ಕುಡಿದು ಸಂತೋಷದಿಂದ ಇರಬಹುದು ಅಂತ ಖಲಯೋಗಿನಿಯರು ಶಿವನ ಸುತ್ತ ನಿಂತ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಾರೆ. ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಆಯ್ತು. ಹಸಿವು ಶುರುವಾಯ್ತು ಇವರಿಗೆ, ಯಾರೂ ಬರ್ತಾ ಇಲ್ಲ. ಶಿವನ ತಪಸ್ಸನ್ನ ವಿಘ್ನ ಮಾಡ್ಲಿಕ್ಕೆ ಯಾರೂ ಬರ್ತಾ ಇಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಹಸಿವು ತಡೆಯಲಿಕ್ಕಾಗದೆ ವರವನ್ನ ಕೊಟ್ಟ, ಸೃಷ್ಟಿ ಮಾಡಿದ ಶಿವನನ್ನೇ ತಿಂದು ಬಿಡೋಣ ಅಂತ 64 ಲಕ್ಷ ಖಲಯೋಗಿನಿಯರು ರುದ್ರದೇವರನ್ನ ತಿಂದು ಬಿಡಬೇಕು ಅಂತ ಹೋದಾಗ ಅವರು ಕೆಳಗಿಳಿದ್ಬಿಟ್ರು, ಪಾತಾಳದ ಒಳಗೆ ಹೊರಟುಬಿಟ್ರು. ಪಾತಾಳದ ಒಳಗೆ ಹೋಗಿ ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ. ಯಾವ ರೂಪದಿಂದ ಹೋದ್ರು ಅಂದ್ರೆ ಮೇಷ, ಮೇಷ ಅಂದ್ರೆ ಮೇಕೆ, ಆ ಮೇಕೆಯ ರೂಪದಿಂದ ಭೂಮಿಯ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ವಾಸುದೇವ ಸಹಸ್ರನಾಮ ಅಂತ ಬರುತ್ತೆ, ಅದರಲ್ಲಿ ಈ ಚರಿತ್ರೆ ಇದೆ. ಮೇಷ ರೂಪ ಶಂಕರ ವಾಹನ ಅಂತ ನರಸಿಂಹದೇವರು ಮೇಕೆಯ ರೂಪದ ಶಿವನನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡ್ರು ಅನ್ನೋ ಉಲ್ಲೇಖ ಬರುತ್ತೆ. ಪಾತಾಳಕ್ಕೆ ಹೋದ ಮೇಲೆ ನರಸಿಂಹದೇವರು ಕೈಯಲ್ಲಿ ಚಕ್ರ ಹಿಡ್ಕೊಂಡು ಆ ಮೇಕೆಯ ರೂಪದ ಶಿವನ ಮೇಲಿಂದ ಉದ್ಗತ್ಯ ಪಾತಾಳ ತಳ, ಪಾತಾಳದಿಂದ ಮೇಲೆ ಬಂದು ಆ 64 ಲಕ್ಷ ಖಲಯೋಗಿನಿಯರನ್ನ ಸಂಹಾರ ಮಾಡಿದ್ರು. ಸಂಹಾರ ಮಾಡಿದ ಮೇಲೆ ಅದೇ ಕ್ಷೇತ್ರದಲ್ಲೇ ಕೂತ್ಕೊಂಡ್ಬಿಟ್ರು. ಅದೇ ಕ್ಷೇತ್ರದಲ್ಲೇ ಕೂತ್ಕೊಂಡಿದ್ದರಿಂದ ಶಿವನ ಲಿಂಗಗಳು ಎಲ್ಲೆಲ್ಲಿ ಓಡಿ ಬರ್ತಾನೆ ಅಲ್ಲಲ್ಲೆಲ್ಲ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ. ಆ ಲಿಂಗದ ಪ್ರತಿಷ್ಠಾಪನೆ ಕೊನೇ ಜಾಗ ಈ ನರಸಿಂಹದೇವರ ದೇವಸ್ಥಾನ ಆದ್ರಿಂದ ಅದಕ್ಕೆ ಏನ್ ಹೆಸರು ಬಂತು, ಕಡೇ ಶಿವಾಲಯ. 100 ಶಿವಾಲಯಗಳ ಇದ್ದೆ, ಅದರಲ್ಲಿ ಕೊನೆ ಶಿವಾಲಯ ಯಾವುದು, ಅಲ್ಲಿ ಕುಮಾರಧಾರ, ನೇತ್ರಾವತಿ ಸಂಗಮ ಆಗುವಂತಹ ಪವಿತ್ರವಾದಂತಹ ಕ್ಷೇತ್ರ ಕಡೇ ಶಿವಾಲಯದಲ್ಲಿ ಖಲಯೋಗಿನಿಯರನ್ನ 64 ಲಕ್ಷ ಖಲಯೋಗಿನಿಯರನ್ನ ಸಂಹಾರ ಮಾಡಿದಂತಹ ನರಸಿಂಹದೇವರ ಪರಮ ಸುಂದರವಾದ ಕ್ಷೇತ್ರ ಇದೆ. ನಾವೆಲ್ಲ ಸುಬ್ರಹ್ಮಣ್ಯಕ್ಕೆ, ಧರ್ಮಸ್ಥಳಕ್ಕೆ 100 ಸಲ ಹೋಗ್ತೀವಿ. ದಾರಿ ಮಧ್ಯೆ ಇರುವಂತ ಇಂತಹ ಪುರಾಣೋಕ್ತವಾದ ಕ್ಷೇತ್ರಗಳನ್ನ ನಾವು ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ಇನ್ನೊಮ್ಮೆ ಆ ಕಡೆ ಹೋದಾಗ ಇಂತಹ ಕ್ಷೇತ್ರವನ್ನು ದರ್ಶನ ಮಾಡ್ಕೊಂಡು ಬಂದ್ರೆ ಆ ಕಡೆ ಹೋಗಿದ್ದಕ್ಕೆ ಏನಾಗುತ್ತೆ, ಸಾರ್ಥಕ ಅಂತ ಭಾವನೆ ಬರುತ್ತೆ. ಈ ದೃಷ್ಟಿಯಲ್ಲಿ ಬೇಗ ವರವನ್ನ ಕೊಡುವ ದೇವತೆಗಳಲ್ಲಿ ಈ 4 ಜನ ಶಿವನ ಪರಿವಾರ ಅತ್ಯಂತ ಪ್ರಧಾನವಾದ ಪರಿವಾರ. ಈ ರೀತಿ ರುದ್ರದೇವರು ವರ ಕೊಟ್ಟು ಎಡವಟ್ಟಾದ ಘಟನೆಗಳು ಎಷ್ಟಿದೆ, ಬೇಕಾದಷ್ಟಿದೆ. ಆದ್ದರಿಂದ ಇವನು ಮಾಡಿದ ರಾಕ್ಷಸರಿಗೆ ವರ ಏನು ಅಂದ್ರೆ, ತಪಸ್ಸು ಯಾರು ಮಾಡ್ತಾರೆ ಅವರನ್ನ ನೀವು, ಅವ್ರಿಗೆ ಅದೇ ಆಹಾರ, ಬೇರೆ ಇನ್ಯಾವ ಆಹಾರ ತಿಂದ್ರು ಹೊಟ್ಟೆ ತುಂಬಲ್ಲ ಅವ್ರಿಗೆ.
ತಪಸ್ಸು ಮಾಡುವ ಮುನಿಗಳನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಇದರಿಂದ ಸ್ವಯಂಭುವ ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡುವಾಗ ಜಗ್ಧು ಅಭ್ಯದ್ರವಂಕ್ಷುಧಾ ತಿನ್ಬೇಕು ಅಂತ ಹಸಿವು ಜಾಸ್ತಿ ಆಯ್ತಂತೆ. ಸ್ವಯಂಭುವ ತಪಸ್ಸು ಮಾಡೋದು ನೋಡಿ ತುಂಬಾ ಹಸಿವು ಜಾಸ್ತಿ ಆಯ್ತು, ತಿನ್ಬೇಕು ಅಂತ ಓಡಿ ಬಂದಾಗ ಸ್ವಯಂಭುವ ಏನ್ ಮಾಡ್ಬೇಕು ಅಲ್ವಾ? ತಪಸ್ಸು ಮಾಡುವಾಗ ಬಿಟ್ಟುಕೊಂಡು ಓಡ್ಬೇಕಾ, ಅಲ್ಲೇ ಇರ್ಬೇಕಾ? ಓಡ್ಬಿಟ್ರೆ ತಪಸ್ಸಿಗೆ ವಿಘ್ನ, ಮತ್ತೆ ಶುರು ಮಾಡ್ಬೇಕು. ಇಲ್ಲ ಮತ್ತೆ ಶುರು ಮಾಡ್ಬೇಕು ಅಂದ್ರೆ ಇನ್ನು ಲಕ್ಷಾಂತರ ವರ್ಷ ಆಗತ್ತೆ. ಅಲ್ಲಿದ್ರೆ ತಿಂದಾಕ್ಬಿಡ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ಮೊಮ್ಮಗ ಅಲ್ಲೇ ಇದ್ದ, ಮಗಳ ಮಗ ಆಕೂತಿ ಅಂತ ಹೇಳಿ ಸ್ವಯಂಭುವ ಮನು ಮಹಾರಾಜರ ಮಗಳು, ಮೊದಲನೇ ಹೆಣ್ಮಗಳು. ಆ ಆಕೂತಿ ದೇವಿಯ ಮಗನಾಗಿ ದೇವರೇ ಅವತಾರ ಮಾಡಿದ್ದ ಯಜ್ಞ ಅಂತ ಅವನ ಹೆಸರು. ಯಜ್ಞ ಅಲ್ಲೇ ಇದ್ನಲ್ಲ, ಗೊತ್ತು ನಾರಾಯಣನ ಅವತಾರ ಅಂತ ಸ್ತೋತ್ರ ಮಾಡಿ ಶುರು ಮಾಡಿ. ಆ ಸ್ತೋತ್ರವೇ ಉಪನಿಷತ್ತಾಗ್ಬಿಟ್ಟಿದೆ. ಈಶಾವಾಸ್ಯೋಪನಿಷತ್ತು ಅಂತ ಬರುತ್ತೆ. ಆ ಸ್ವಯಂಭುವ ಮನು ಮಹಾರಾಜ ಮಾಡಿದ ಸ್ತೋತ್ರವೇ ಯಾವ ಉಪನಿಷತ್ತು? ಈಶಾವಾಸ್ಯೋಪನಿಷತ್ತು. ಈಶಾವಾಸ್ಯಮಿದಂ ಸರ್ವಂ ಅಂತ ಉಪನಿಷತ್ ಶುರುವಾದ್ರೆ ಭಾಗವತ ಆತ್ಮಾವಾಸ್ಯಮಿದಂ ಸರ್ವಂ ಅಂತ ಅಲ್ಲಿ ಈಶಾ ಅನ್ನೋ ಶಬ್ದ ಹಾಕ್ತಾರೆ, ಇಲ್ಲಿ ಆತ್ಮ ಅನ್ನೋ ಶಬ್ದ ಹಾಕಿದ್ದಾರೆ, ಅಷ್ಟೇ ವ್ಯತ್ಯಾಸ. ಯಾವಾಗ ಸ್ತೋತ್ರ ಮಾಡ್ತಾನೆ ಸ್ವಯಂಭುವ, ಅಲ್ಲೇ ಇದ್ದಂತಹ ಮನು ತಾತನ ರಕ್ಷಣೆ ಮಾಡಬೇಕು ಅಂತ ಯಜ್ಞನಾಮಕ ಪರಮಾತ್ಮ ಇಲ್ಲಿ ಬಂದು ಎಲ್ಲ ದೈತ್ಯರನ್ನ ಸಂಹಾರ ಮಾಡಿ ತಾತನ ತಪಸ್ಸಿಗೆ ಒಲಿದ ಮೇಲೆ ಮೊದಲನೇ ಮನ್ವಂತರ ಯಾವುದು? 14 ಮನ್ವಂತರದಲ್ಲಿ ಫಸ್ಟ್ ಮನ್ವಂತರ ಸ್ವಯಂಭುವ. ಆ ಒಂದೊಂದು ಮನ್ವಂತರಕ್ಕೆ ಸಪ್ತಋಷಿಗಳು ಬೇರೆ ಬೇರೆ ಇರ್ತಾರೆ. ಎಲ್ಲಾಗ್ಲೂ ಸಪ್ತಋಷಿಗಳು ಒಬ್ಬರೇ ಅಲ್ಲ. ಸಪ್ತಋಷಿ ಮಂಡಲ ಒಂದೇ ಕಾಣುತ್ತೆ. ಧ್ರುವ ಮಂಡಲದ ಕೆಳಗೆ ಬೆಳಗ್ಗೆ 4:30 ಎದ್ರೆ ಸಪ್ತಋಷಿ ಮಂಡಲ ಕ್ಲೀನ್ ಆಗಿ ಹೀಗೆ ಹೋಗಿರುವಂತದ್ದು ಕಣ್ಣಿಗೆ ಕಾಣುತ್ತೆ. ಅದರ ಮೇಲೆ ಧ್ರುವ. ಪ್ರತಿಯೊಂದು ಮನ್ವಂತರಕ್ಕೆ ಇಂದ್ರ ಚೇಂಜ್ ಆಗ್ತಾನೆ, ದೇವತೆಗಳ ಪದವಿಗಳು ಚೇಂಜ್ ಆಗುತ್ತೆ, ಸಪ್ತಋಷಿಗಳು ಚೇಂಜ್ ಆಗ್ತಾರೆ, ಮನುಗಳು ಚೇಂಜ್ ಆಗ್ತಾರೆ. ಅದರಲ್ಲಿ ಮೊದಲನೇ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಯಾರು ಅಂದ್ರೆ ಇವನೇ, ದೇವರೇ ಇಂದ್ರ, ಯಜ್ಞನಾಮಕ ಭಗವಂತನೇ ಇಂದ್ರ. ಅವನಿಗೆ ತುಷಿತರು ಅಂತ ಮಕ್ಕಳು. ಆ ತುಷಿತ, ಆ ಗುಂಪಿನ ಮಕ್ಕಳನ್ನೇ ದೇವತೆಗಳನ್ನಾಗಿಟ್ಟುಕೊಂಡು ತಾತನ ಮನ್ವಂತರವನ್ನ ವಿಶೇಷವಾಗಿ ನಡೆಸಿಕೊಟ್ಟಂತಹ ಕೀರ್ತಿ ಯಾರಿಗೆ ಸೇರಿದ್ದು? ಯಜ್ಞನಾಮಕನಾದ ಭಗವಂತನಿಗೆ ಸೇರಿದ್ದು. ಆದ್ದರಿಂದಲೇ ಆ ಯಜ್ಞನಾಮಕ ಭಗವಂತನ ಹೆಂಡತಿ ಹೆಸರೇನು? ಯಜ್ಞ ಕಂಪ್ಲೀಟ್ ಆಗೋದು ಯಾವಾಗ? ದಕ್ಷಿಣೆ ಕೊಟ್ಟಾಗ. ಆದ್ದರಿಂದ ಯಜ್ಞ ದಕ್ಷಿಣೆ. ಯಜ್ಞ ಅಂದ್ರೆ ಏನು? ಅಗ್ನಿಯಲ್ಲಿ ಆಹುತಿ ಹಾಕೋದೇ ಯಜ್ಞ ಅಲ್ಲ. ಮನೆಗೆ ಯಾರೋ ಬಂದ್ರು ನೀರ್ ಕೊಟ್ರೆ ಅದು ಯಜ್ಞ. ಮನೆಗೆ ಯಾರೋ ಬಂದ್ರು ಬನ್ನಿ ಅಂತ ಕೂಡಿಸ್ಬಿಟ್ರೆ ಅದು ಯಜ್ಞ. ಚಕ್ಷುರು ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾಚ್ಚ ಸೋನೃತಂ ಅನುವ್ರಜೇದ್ ಉಪಾಸೀತ ಸ ಯಜ್ಞ ಪಂಚದಕ್ಷಿಣ ಅಂತ ಮಹಾಭಾರತದ ಅನುಶಾಸನ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ. ಯಜ್ಞ ಅಂದ್ರೇನು? ಬರೀ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಸಮಾರಾಧನೆ ಕಾರ್ಯಕ್ರಮ ಮಾಡೋದಲ್ಲ. ಮನೆಗೆ ಯಾರಾದ್ರೂ ಬಂದ್ರೆ ಚೇರ್ ಹಾಕಿ ಅಥವಾ ಆಸನ ಕೊಟ್ಟು ಕೂತ್ಕೊಳ್ಳಿ ಏನ್ಬೇಕಂತೆ, ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಬೇಕಂತೆ, ಕುಡಿಯಕ್ಕೇನಾರು ಕೊಡ್ಬೇಕು. ಅಲ್ಲಿ ಹೋಗ್ರಿ, ಕಾಲ್ ತೊಳ್ಕೊಳ್ಬೇಕಾ, ಅಲ್ಲಿದೆ ಹೋಗ್ರಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ರೆ, ಅವ್ರ ನಗ್ತಾ ಮಾತಾಡ್ಬಿಟ್ರೆ ಸಾಕು. 5 ದಕ್ಷಿಣಗಳಿಂದ ಕೊಟ್ಟು ಮಾಡಿದ ಪಂಚಮಹಾಯಜ್ಞಗಳಿಗೆ ಸಮಾನ ಆಗತ್ತೆ ಅತಿಥಿಗಳ ಸೇವೆ. ಅತಿಥಿ ಪೂಜೆಯಷ್ಟು ದೊಡ್ಡ ಯಜ್ಞ ಲೋಕದಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಯಜ್ಞ ಒಂದು ಕಾರ್ಯಕ್ರಮ ಅಂತ ಆದಾಗ ಅದರ ಸಮಾಪ್ತಿ, ಅದರ ಪೂರ್ಣ ಫಲ ಹೇಗೆ ಅಂದ್ರೆ ದಕ್ಷಿಣೆಯನ್ನ ಕೊಟ್ಟ. ನಮ್ಮ ಹತ್ರ ದಕ್ಷಿಣೆ ಕೊಡಕ್ಕೆ ದುಡ್ಡೇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ದೊಡ್ಡವರು ಅಂತಾರೆ, ನಿಸ್ವಹ ಭಕ್ತ್ಯಾ ಕ್ಷಮಾಪಯ. ನನ್ನ ಹತ್ರ ಏನೂ ಇಲ್ಲ, ಈ ಕಾರ್ಯಕ್ರಮ ನಡೆಸಿಕೊಟ್ರಿ, ತುಂಬಾ ಸಂತೋಷ ಆಯ್ತು ಅಂತ ಅವರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ದಕ್ಷಿಣೆ ಇನ್ನೊಂದಿಲ್ಲ. ಆದ್ದರಿಂದ ದಕ್ಷಿಣೆಯನ್ನು ಎಕ್ಸ್ಪೆಕ್ಟ್ ಮಾಡತಕ್ಕಂತಹ ವ್ಯಕ್ತಿ ನಿಜವಾಗಿರ್ತಕ್ಕಂತಹ ಸಾತ್ವಿಕ ಆಗೋದಿಲ್ಲ. ಯಾರನ್ನು ಕುಚೇಲನ ಪೂರ್ವ ಜನ್ಮದ ಕಥೆ ಹಾಗೆ ಇದೆ ಅಲ್ಲ.
ಮನೆಯಲ್ಲಿ ಶ್ರಾದ್ದ ಮಾಡಬೇಕು, ಶ್ರಾದ್ದಕ್ಕೆ ಏನೂ ಇಲ್ಲ ಅಂದಾಗ ಪುರೋಹಿತರನ್ನು ಕೇಳಿದಾಗ ಭಿಕ್ಷೆ ಬೇಡು ಊರಲ್ಲಿ ಅಂತ ಅಗ್ರಹಾರದಲ್ಲಿ ಇದ್ದು ಅವನ್ ಭಿಕ್ಷೆ ಬೇಡದಾಗ ಏನ್ ಬಂತ ಹೇಳಿ, ಎಲ್ಲ ಸಾಸಿವೆ ಕಾಳನ್ನ ಬಿಟ್ಟು ಬೇರೆ ಇನ್ನೇನೂ ಕೊಳ್ಳಿಲ್ಲ. ಒಗ್ಗರಣೆಗೆ ಬೇಕಾಗತ್ತೆ ಅಂತ ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ಎಣ್ಣೆ ಏನೂ ಸಿಗಲಿಲ್ಲ. ಅವನಿಗೆ ಸಿಕ್ಕಿದ್ದೆಲ್ಲ ಬರೀ ಸಾಸಿವೆ ಕಾಳೆ. ಗಾಬರಿ ಆಗೋದು. ಮಾರನೇ ದಿನ ಬೆಳಗ್ಗೆ ಬರ್ತಾರೆ ತಿಥಿ ಮಾಡ್ಸಕ್ಕೆ ಪುರೋಹಿತರು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದಾಗ ಪುರೋಹಿತರನ್ನ ಕೇಳಿದ್ದಕ್ಕೆ, ಏನೂ ಇಲ್ದೇ ಇದ್ದಿದ್ದಕ್ಕೆ ಸಾಸಿವೆ ಇದೆ ಅಲ್ವೇನಪ್ಪ, ಮಾಡು. ಪಿಂಡ ಇಡಕ್ಕೆ ಏನ್ ಮಾಡ್ಲಿ ಸ್ವಾಮಿ ಅಂತ 3 ಸಾಸಿವೆ ತಗೋ, 3 ಸಾಸಿವೆ ಪಿಂಡ ಇಡು. ನೀವು ಊಟಕ್ಕೆ ಏನ್ ಮಾಡ್ಲಿ, 4-5 ಸಾಸಿವೆ ಹಾಕಿ ಎಲೆ ಒಳಗೆ ತಿನ್ಕೊಂಡು ಹೋಗ್ತೀವಿ. ಅಂದ್ರೆ ಅವ್ರು ಏನ್ ನೋಡಿದ್ರು, ಐಟಮ್ ಏನಿದೆ ಅಂತ ನೋಡ್ಲಿಲ್ಲ, ಶ್ರದ್ಧೆ ನೋಡಿ. ಬೇಕಾದಷ್ಟು ಐಟಮ್. ಅದೇ ಇನ್ನೊಬ್ಬ ರಾಜ, ತುಂಬಾ ವಿರೋಧಾಭಾಸ. ಒಬ್ಬ ರಾಜ ನಿತ್ಯ ಶ್ರಾದ್ದ ಮಾಡ್ತಾ ಇದ್ದ ಮನೆಯಲ್ಲಿ. ಊಟಕ್ಕೆ ಕರಿತಾ ಇದ್ದ ಬ್ರಹ್ಮಚಾರಿಗಳನ್ನ, ಬ್ರಾಹ್ಮಣರನ್ನ. ಊಟಕ್ಕೆ ಕರೆದ್ರೆ, ಊಟಕ್ಕೆ ಕೂತ್ರೆ ಅವನಿಗೆ ಎಷ್ಟಿಷ್ಟಾನೋ ಅಷ್ಟು ಊಟ ಹಾಕೋದಂತೆ. ತಿನ್ಲಕ್ ಆಗಲ್ಲ, ವಾಂತಿ ಬರುತ್ತೆ ಅಂದ್ರೆ, ನೀವೇನ್ರಿ, ನಿಮ್ಗೆ ತಿನ್ನ ಯೋಗ್ಯನೇ ಇಲ್ಲ. ಅದು 2 ವಿರೋಧಾಭಾಸಗಳು. ನನ್ನ ಹತ್ರ ಇದೆ ಅಂತ ತೋರ್ಸ್ಕೊಳಕ್ಕೆ ಒಂದು ಕರ್ಮ, ಏನೂ ಇಲ್ಲದೆ ಇದ್ರು ಶ್ರದ್ಧೆಯಿಂದ ಮಾಡುವಂತ ಕರ್ಮ. ಈ 2ರಲ್ಲೂ ಅವನಿಗೆ ಶಾಪ ಸಿಕ್ತು. ಯಾರಿಗೆ? ರಾಜನಿಗೆ. ಕಲ್ಮಾಶಪಾದ ಅಂತ ಹೆಸರಾದ ಆ ಮುನಿಗಳೇ ಆಪಸ್ತಂಭರು ಅಂತ ಫೇಮಸ್ ಆದ ರಾಜನ ಘಟನೆಯಲ್ಲಿ. ಇಲ್ಲಾಗುವಾಗ ಅವನು ಸಾಸಿವೆಯಲ್ಲಿ ಶ್ರಾದ್ದ ಮಾಡಿದ್ದ ಸಂತೋಷ ಪಟ್ಟು. ಯಾರು? ಪುರೋಹಿತರು. ಒಳ್ಳೆ ಸಂಪತ್ತು ಬರ್ಲಪ್ಪ ನಿನಗೆ ಅಂತ. ಸಂಪತ್ತು ಬಂತು. ಸಂಪತ್ತಿನ ಜೊತೆಯಲ್ಲಿ ಅವನಿಗೆ ದುರಾಸೆ ಬಂತು. ಹೋದ್ಸಲ ಇಷ್ಟು ಸಾಸಿವೆಯಲ್ಲಿ ತಿಥಿ ಮಾಡಿದ್ದಕ್ಕೆ ಇಷ್ಟೊಂದು ದುಡ್ಡು ಬಂತು ನಂಗೆ, ಇವಾಗ ಕ್ವಿಂಟಾಲ್ ಗಟ್ಲೆ ಸಾಸಿವೆಯಲ್ಲಿ ತಿಥಿ ಮಾಡಿದ್ರೆ ನಂಗೆ ಇನ್ನೆಷ್ಟು ಬರುತ್ತೆ ಅಂತ ಏನ್ ಮಾಡಿದ, ಮಾರನೆಯ ವರ್ಷಕ್ಕೆ ಎಲ್ಲರನ್ನ ಕರೆಸಿ ಸಾಸಿವೆಗಳ ರಾಶಿ ಶಾಪ ಕೊಟ್ರು. ಏನೂ ಇಲ್ಲ ಅಂದಾಗ ಮಾಡಿದ್ರೆ ಸರಿ, ದೇವ್ರು ಎಲ್ಲಾ ಕೊಟ್ಟಿರುವಾಗ್ಲೂ ಮಾಡಿಲ್ವಲ್ಲಪ್ಪ, 7 ಜನ್ಮಗಳಲ್ಲಿ ದರಿದ್ರನಾಗಿ ಬಂದು ಬಿಡು ಅಂತ ಶಾಪ ಕೊಟ್ರು. ಈ 6 ಜನ್ಮ ದಟ್ಟ ದಾರಿದ್ರ್ಯ, 7ನೇ ಜನ್ಮದಲ್ಲೂ ದಾರಿದ್ರ್ಯ. ಒಳ್ಳೆ ವಿದ್ವಾಂಸ. ಎಂಥ ವಿದ್ವಾಂಸ ಅಂತಂದ್ರೆ ಅವನಷ್ಟು ದೊಡ್ಡ ವಿದ್ವಾಂಸ ಇಲ್ವೇ ಇಲ್ಲ. ಶಾಪ ಇದೆ, ಯಾರು ಕರಿತಾ ಇಲ್ಲ. ಅವನು ಏನಕ್ಕೂ ಪ್ರಯೋಜನ ಇಲ್ಲ. ಆಮೇಲೆ ಕೃಷ್ಣನ ಹತ್ರ ಬಂದು ಕೃಷ್ಣನಿಗೋಸ್ಕರ ಒಂದು ಹಿಡಿ ಅವಲಕ್ಕಿ ಕೊಟ್ಟು ಆ ಶಾಪವನ್ನು ಪರಿಹಾರ ಮಾಡಿಕೊಂಡು 7ನೇ ಜನ್ಮದಲ್ಲಿ ದಾರಿದ್ರ್ಯವನ್ನ ಕಳ್ಕೊಂಡು ಒಳ್ಳೆ ಶ್ರೀಮಂತನಾದ ಅನ್ನೋ ಕಥೆ. ಆದ್ದರಿಂದ ನಮಗೇನು ಬೇಕು? ಮುಖ್ಯವಾಗಿ ಶ್ರದ್ಧೆ. ಅಂದ್ರೆ ಯಜ್ಞ ಮಾಡುವಾಗ ಪಕ್ಕದಲ್ಲಿ ಕೊಡಬೇಕಾದ್ದು ಒಂದು ಯಥಾಶಕ್ತಿಯಾದ ದಕ್ಷಿಣೆ. ಅದರಲ್ಲಿ ವಿದುರರು ಹೇಳ್ತಾರೆ ಮಹಾಭಾರತದಲ್ಲಿ, ದಕ್ಷಿಣೆ ಕೊಡುವಾಗ ಯಾರ್ಯಾರಿಗೋ ಹೇಗೇಗೋ ಕೊಡ್ಬೇಡ್ರಪ್ಪ, ಕೊಟ್ಟ ದಕ್ಷಿಣೆ ಸತ್ಪಾತ್ರರಿಗೆ ಹೋಗಿ ತಲುಪಿದ್ಯಾ ಅಂತ ಆಲೋಚನೆ ಮಾಡ್ಕೊಳ್ಳಿ. ಇಲ್ಲಿ 100 ರೂಪಾಯಿ ದಕ್ಷಿಣೆ ತಗೊಂಡು ಹೋಗಿ ಅದು ಕಬ್ನಾಲ್ ಕುಡಿದು ಬಿಟ್ರೆ, ಹೋಗಿ ಜ್ಯೂಸ್ ಕುಡಿದು ಬಿಟ್ರೆ ಕೊಟ್ಟಿದ್ದೆ ಸಾರ್ಥಕ್ಯ ಬರಲ್ಲ. ಅಲ್ಲಿ ಮನೆಗೆ ತಗೊಂಡು ಹೋಗಿ ಅಕ್ಕಿನೋ, ಬೇಳೆನೋ, ಹಾಲೋ, ಮೊಸರೋ ತಗೊಂಡು ಹೋಗಿ ತಿಂದು ಕುಡಿದು ಮಾಡಿದ್ರೆ ಸಾರ್ಥಕ ಆಯ್ತು. ಚಾಕ್ಲೇಟ್ ತಗೊಂಡೋಗಿ ತಿನ್ಬಿಟ್ರೆ ಅವನು ಕಷ್ಟಪಟ್ಟು ಬಟ್ ವಿದುರ ಹೇಳಿದ ಮಾತು, 1 ರೂಪಾಯಿ ಸುಲಭದಲ್ಲಿ ಬರೋ ದುಡ್ಡಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಅಯೋಗ್ಯರಿಗೆ ಕೊಟ್ಟು ಹಾಳು ಮಾಡ್ಕೊಳ್ಬೇಡಿ. ಎಂಥ ದೊಡ್ಡ ಮಾತು. ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚ ಪ್ರತಿಪಾದನಂ. ಪಾತ್ರನಿಗೆ ಕೊಡದೇ ಇರೋದು, ಅಪಾತ್ರನಿಗೆ ಕೊಡೋದು, ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ವೇಸ್ಟ್ ಆಗುವುದು 2 ರೀತಿಯಲ್ಲಿ ಅಂತ ವಿದುರ ಹೇಳ್ತಾನೆ. ಆದ್ದರಿಂದ ಯಜ್ಞ ದಕ್ಷಿಣೆ, ಯಜ್ಞನಾಮಕ ಭಗವಂತನ ಹೆಂಡತಿಯಾಗಿ ಮಹಾಲಕ್ಷ್ಮಿ ದಕ್ಷಿಣ ಅನ್ನುವಂತಹ ರೂಪದಿಂದ, ಲಕ್ಷ್ಮಿಗೆ ದಕ್ಷಿಣ ಅಂತ ಕರೀತಾರೆ. ಯಾಕೆ ಲಕ್ಷ್ಮೀನ್ ದಕ್ಷಿಣ? ಇಲ್ಲಿ ತನಕ ದಕ್ಷಿಣ ಅಂದ್ರೆ ದುಡ್ಡು ಅಂತ ನೋಡುದಲ್ಲ, ಆ ದುಡ್ಡಲ್ಲ. ದಕ್ಷಿಣ ಅಂತಂದ್ರೆ ದೇವರ ಎಡಭಾಗದಲ್ಲಿ ಲಕ್ಷ್ಮೀ ಇದ್ದಾಳೆ, ಒಂದೇ ರೂಪ. ಅರ್ಧನಾರಿ ಶಿವ ಅಂತ ಹೇಗೆ ನೋಡ್ತೇವೆ, ಹಾಗೆ ಅರ್ಧನಾರಿ ನಾರಾಯಣ. ಎಡಭಾಗದಲ್ಲಿ ಲಕ್ಷ್ಮಿ, ಲಕ್ಷ್ಮಿಯ ಬಲಭಾಗದಲ್ಲಿ ನಾರಾಯಣ. ಒಂದೇ ಶರೀರ, ಅರ್ಧ ಲಕ್ಷ್ಮಿ ಅರ್ಧ ನಾರಾಯಣ. ತನ್ನ ಬಲಭಾಗದಲ್ಲಿ ನಾರಾಯಣನನ್ನ ಇಟ್ಟುಕೊಂಡಿರೋ ಕಾರಣ ಲಕ್ಷ್ಮಿಗೆ ಏನ್ ಹೆಸರು? ದಕ್ಷಿಣ ಅಂತ. ದಕ್ಷಿಣ ಅನ್ನುವ ರೂಪದಿಂದ ಅವಳು ತುಷಿತರು ಅನ್ನುವ ದೇವತೆಗಳನ್ನ ಸೃಷ್ಟಿ ಮಾಡಿಸಿ ಅವರಿಂದ ಸ್ವಯಂಭುವ ಮನ್ವಂತರವನ್ನ ವಿಸ್ತಾರವಾಗಿ ಮಾಡಿದ್ದಾಳೆ ಅಂತ ಹೇಳ್ತಾರೆ. 2ನೇ ಮನ್ವಂತರ, ಸ್ವಯಂಭುವ ಮನ್ವಂತರವಾದ ಮೇಲೆ ಬರುವ ದ್ವಿತೀಯ ಮನ್ವಂತರ ಸ್ವಾರೋಚಿಷ ಅಂತ ಕರೀತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರತಕ್ಕಂತಹ 3ನೇ ಮನ್ವಂತರ ಸ್ವಯಂಭುವ,
ಸ್ವಾರೋಚಿಷ ಉತ್ತಮ. ಉತ್ತಮ ಅನ್ನೋದು ಇನ್ನೊಂದು ಮನ್ವಂತರ, ಮೂರನೇ ಮನ್ವಂತರ. ಅಲ್ಲಿ ಕೆಲವು ದೇವತೆಗಳು ಇಂದ್ರ ಪದವಿಗೆ ಬರ್ತಾರೆ, ಕೆಲವರು ಸಪ್ತರ್ಷಿಗಳಾಗ್ತಾರೆ, ಹಾಗೆಲ್ಲ ನಿಯಮಗಳಿದೆ. ಅದಾದ್ಮೇಲೆ ನಾಲ್ಕನೇ ಮನ್ವಂತರ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ನಾಲ್ಕನೇದು ಯಾವುದು? ತಾಮಸ. ಆ ತಾಮಸ ಮನ್ವಂತರದಲ್ಲೇ ನಾರಾಯಣ ಒಂದು ಆನೆಯನ್ನ ಕಾಪಾಡಿಬಿಟ್ಟ. ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹ ಅಂತ ಹೇಳ್ತೀವಲ್ಲ, ಕರಿ ಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ನಾರಾಯಣ ಎಂಬ ನಾಮವೇ ಕಾಯ್ತೋ. ಕರಿ ಮಕರಿಗೆ ಸಿಲುಕಿತು. ಅಲ್ಲಿ ದಾಸರಲ್ಲಿ ಸ್ತೋತ್ರ ಮಾಡ್ಬೇಕಾದ್ರೆ ಕವಿತ್ವ ಚಮತ್ಕಾರ ತೋರಿಸ್ತಾರೆ ನೋಡ್ರಿ. ಇಲ್ಲಿ ಕರಿ ಮಕರಿ, ಅದ್ ನಮಗಲ್ಲಿ ಕೋಶಗಳ ಜ್ಞಾನ ಇಲ್ಲ. ಕರಿ ಅಂದ್ರೆ ಏನು ಗೊತ್ತಾಗಲ್ಲ. ಕರಿ ಅಂತಂದ್ರೆ ಆನೆ, ಕರಿ ಅಂತನ್ನೋದು ಮಕರಿಗೆ ಸಿಲುಕಿದಾಗ. ಮಕರಿ ಅಂದ್ರೇನು? ಮೊಸಳೆ ಅಲ್ವಾ? ಕರಿ ಮಕರಿಗೆ ಸಿಲುಕಿದಾಗ ನಾರ ನೋಡಿ, ಕರಿ ಮಕರಿ ನಾರ ಎಲ್ಲ ರಕಾರ ರಕಾರ ರಾ ಅಂತ ಬರುತ್ತೆ. ಅದು ಸ್ತೋತ್ರ ಮಾಡಿದ್ದೂ ಆಗ್ಬೇಕು, ಚಮತ್ಕಾರ ತೋರಿಸಿದ್ದು ಆಗ್ಬೇಕು. ಈ ದೃಷ್ಟಿಯಲ್ಲಿ ನಾಲ್ಕನೆಯ ತಾಪಸ ಮನ್ವಂತರದಲ್ಲಿ ನಾರಾಯಣ ಗಜೇಂದ್ರನನ್ನ ಉದ್ಧಾರ ಮಾಡಿದ ಅಂತ ಹೇಳಿದಾಗ ಶುಕಾಚಾರ್ಯ ಕೇಳ್ತಾರೆ, ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯನ, ಬಾದರಾಯಣ ಏತತ್ತೆ ಶ್ರೋತುಮಿಚ್ಛಾಮಹೇ ವಯಂ. ನನಗೆ ಈ ಕಥೆಯನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಒಂದು ಆನೆ, ಎಷ್ಟು ಋಷಿಗಳು ತಪಸ್ಸು ಮಾಡ್ತಾರೆ, ಅದು ಮಾಡ್ತಾರೆ, ದೇವ್ರು ಬರಲ್ಲ ಅಂತೀರಾ, ಕಷ್ಟ ಅಂತೀರಾ. ಯಾವುದೋ ಒಂದು ಆನೆ ಬಂದು ದೇವರ ಅನುಗ್ರಹ ಪಡೀತು ಅಂದ್ರೆ ಅದು ಹೇಗೆ? ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದಾಗ ತಿಳಿಸಿಕೊಡ್ತಾರೆ. ದೊಡ್ಡ ಒಂದು ಪರ್ವತ, ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ. ಕ್ಷೀರಸಾಗರದ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಪರ್ವತ. ಯಾವುದದು? ತ್ರಿಕೂಟ. ತ್ರಿಕೂಟ ಅಂದ್ರೆ, ಕೂಟ ಅಂತಂದ್ರೆ ಶೃಂಗಗಳು ಅಂತ ಅರ್ಥ, ಬೆಟ್ಟದ ತುದಿ. ಆ ರೀತಿಯಾದ ತುದಿ ಆ ಬೆಟ್ಟಕ್ಕೆ ಎಷ್ಟಿದೆ ಅಂದ್ರೆ ಮೂರು ಶೃಂಗಗಳಿಂದ ಕೂಡಿದ ಪರ್ವತ. ಆದ್ದರಿಂದ ಅದ್ರ ಹೆಸರೇನು? ತ್ರಿಕೂಟ. ಆ ತ್ರಿಕೂಟದ ಸುತ್ತಲೂ ಕ್ಷೀರ ಸಮುದ್ರ, ಕ್ಷೀರೋದೇನಾವೃತ ಶ್ರೀಮಾನ್, 10,000 ಯೋಜನ ಅಗಲ. ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಮಂದರ ಪರ್ವತ ಎಷ್ಟು ದೊಡ್ಡದಾಗಿದೆ ಅಂತ ನೆಕ್ಸ್ಟ್ ಹೇಳ್ತಾರೆ. ಸಮುದ್ರ ಮಥನ ಕಥೆ ಹೇಳುವಾಗ 1,00,000 ಯೋಜನ ಉದ್ದ, 1,00,000 ಯೋಜನ ಮೇಲೆ ಉದ್ದ ಎಷ್ಟಿದ್ಯೋ ಭೂಮಿಯ ಒಳಗೂ ಅಷ್ಟೇ ಇದೆ. ಅಷ್ಟು ದೊಡ್ಡ ಪರ್ವತ ಯಾವುದು? ಮಂದರಾದ್ರಿ. ಆ ಮಂದರ ಪರ್ವತವನ್ನ ಕೂರ್ಮ ಬೆನ್ಮೇಲೆ ಇಟ್ಕೊಂಡಿದ್ದ ಅಂತಂದ್ರೆ ನಿಂಗ್ ನೋವಾಗ್ಲಿಲ್ವಾ ಅಂತ ಎಲ್ಲಾ ದೇವತೆಗಳು ಕೇಳಿದ್ದಕ್ಕೆ ನಂಗ್ ನವೆ ಆದಾಗ ತಿರ್ಗಿಸ್ಲಿಕ್ ಬೇಕಾಗಿತ್ತು. ನಂಗ್ ನವೆ ಆಗ್ತಾ ಇತ್ತು ಬೆನ್ಮೇಲೆ, ನೀವು ತಿರ್ಗಿಸ್ತಾ ಇದ್ರಲ್ಲ, ಒಳ್ಳೆ ಕೆರೆದಾಗ ಚೆನ್ನಾಗಿತ್ತು ನಂಗೆ ಅಂತ ಕೂರ್ಮ ಹೇಳ್ತಾನ, ಕಂಡೂಯಮಾನ ಅಂತ. ಅದರಂತೆ ಅಲ್ಲ, ಎಷ್ಟು ಶಕ್ತಿ ಇರುತ್ತೆ, ಸಾಮರ್ಥ್ಯಗಳಿರುತ್ತೆ. ಹಾಗೆ ತ್ರಿಕೂಟ ಪರ್ವತ 10,000 ಯೋಜನ ದೊಡ್ಡದು. ಅದರ ಮಧ್ಯದಲ್ಲಿ ದೇವತೆಗಳು, ದೇವತೆಗಳ ಹೆಣ್ಣು ಮಕ್ಕಳು ವಿಹಾರ ಮಾಡ್ಲಿಕ್ಕೆ ಇರುವಂತಹ ಒಂದು ಉದ್ಯಾನವನ. ಅದು ಬೇರೆ ಯಾರಿಗೂ ಅಲ್ಲ, ದೇವತೆಗಳಿಗೆ, ದೇವಸ್ತ್ರೀಯರಿಗೆ ಮಾತ್ರ ಆ ತರ ಇದೆ ಅಂತ ನಮಗ್ ಗೊತ್ತಿಲ್ಲ. ಈಗೆಲ್ಲ ಇರುತ್ತಾ ಅಂದ್ರೆ ಹೇಳ್ತಾರೆ. ನಮ್ಮಲ್ಲೇ, ನಮ್ಮ ದೇಶದಲ್ಲೇ ಇವಾಗ, ಅವಾಗಿದ್ದ ಭಾರತ ಅಲ್ಲ, ಇವಾಗ ಇರುವಂತಹ ಭಾರತ ದೇಶದಲ್ಲೇ ಕೇವಲ ದೇವತೆಗಳು ಹೋಗಿ ಪೂಜೆ ಮಾಡುವಂತಹ ಕ್ಷೇತ್ರಗಳು ಬೇಕಾದಷ್ಟೇ. ಇನ್ನು ಕೆಲವು ಕ್ಷೇತ್ರಗಳು ಕೆಲವು ದಿನ ಮಾತ್ರ ನಮಗೆಲ್ಲ ಓಪನ್ ಆಗಿರುತ್ತೆ, ಇನ್ನು ಕೆಲವು ದಿನ ದೇವತೆಗಳಿಗೆ ಮಾತ್ರ. ಈ ಬದರಿ ಕ್ಷೇತ್ರ ಕೊಟ್ಟೋದ್ರೆ ನೀವು 6 ತಿಂಗಳು ಮಾತ್ರ ಅಲ್ಲಿ ದೇವಸ್ಥಾನ ಓಪನ್. ಇನ್ನು 6 ತಿಂಗಳು ಏನಾಗುತ್ತೆ? ಸ್ವಾಭಾವಿಕವಾಗಿ ಸ್ನೋಫಾಲ್ ಆಗುತ್ತೆ. ಆದ್ರೆ ಗುಡಿಯಲ್ಲಿ ಬಾಗಿಲು ಹಾಕಿ ಬರುವಾಗ ದೀಪ ಹಚ್ಚಿ ಬಂದಿರ್ತಾರೆ, ಮತ್ತೆ ಎಣ್ಣೆ ಹಾಕೋರು ಯಾರು ಅದಕ್ಕೆ? ಕ್ಲೋಸ್ ಮಾಡಿ ಬಂದ್ರೆ ಈ ಅಕ್ಷಯ ತೃತೀಯ ದಿನಾನೇ ಬಾಗಿಲು ತೆಗಿಯೋದು. ಉತ್ಥಾನ ದ್ವಾದಶಿ ಕಳ್ಕೊಂಡು ಬಾಗಿಲು ಹಾಕ್ಬಿಟ್ರೆ ಅಕ್ಷಯ ತೃತೀಯಾಗೆ ಬಾಗಿಲು ತೆಗಿಯೋದು. ಆ 6 ತಿಂಗಳಲ್ಲಿ ಪೂಜೆ ಮಾಡೋದು ಯಾರು? ದೀಪ ಹಚ್ಚೋದು ಯಾರು? 6 ತಿಂಗಳು ಮೊದಲು ಅಲಂಕಾರ ಮಾಡಿದ ಹೂವು ಹಾಗೇ ಇರುತ್ತೆ, ಹೊಸ ಹೊಸ ಹೂವೆಲ್ಲ ಬಂದಿರುತ್ತೆ, ದೀಪ ಹಾಗೇ ಉರಿತಾ ಇರುತ್ತೆ. ಎಲ್ಲಿಂದ ಇದು? ಯಾರಿದಾರಲ್ಲಿ? ಕ್ಷೇತ್ರ ಪಾಲಕನಾಗಿ ಘಂಟಾಕರ್ಣ ಅಂತ ಪಿಶಾಚಿ, ರುದ್ರನ ಭೂತಗಣಗಳಲ್ಲಿ ಬರತಕ್ಕ ಒಬ್ಬ ದೊಡ್ಡ ಭೂತ. ಅದು ಅದ್ರ ಹೆಸರೇನು?
ಘಂಟಾಕರ್ಣ. ಆ ಘಂಟಾಕರ್ಣಕ್ಕೆ ವಿಷ್ಣುವಿನ ಹೆಸರು ಕೇಳಿಬಿಟ್ರೆ ಅಪಚಾರ ಅಂತ. ಅದಕ್ಕೆ ಅದೇನ್ ಮಾಡ್ತು, ಕಿವಿನಲ್ಲಿ ಗಂಟೆ ಇಟ್ಕೊಂಡ್ಬಿಡೋದು. ನಾರಾಯಣ ಕೃಷ್ಣ ಅಂದ್ರೆ ಹಿಂಗ್ ತಲೆ ಅಲಾಡ್ತಾ ಇರೋದು. ಅದ್ರ ನೋಡಿ ಅದ್ರದ್ದು ಎಷ್ಟಿದೆ ಅಂತಂದ್ರೆ, ನಿಮ್ಮನ್ನ ಸ್ತೋತ್ರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನೀವು ನಾರಾಯಣ ಅಂತ ಹೇಳಿ ಬೇಜಾರಿಲ್ಲ, ನನ್ ಕಿವಿಗೆ ಅದು ಬೀಳಬಾರದು ಅಂತದ್ದು. ಅದಕ್ಕೆ ಅದೇನ್ ಮಾಡುದು, ಓಡಾಡುವಾಗ ನಾರಾಯಣ ನಾರಾಯಣ ಅನ್ನೋ ಶಬ್ದ ಕಿವಿಗೆ ಬೀಳತ್ತೆ ಅಂತ ಕಿವಿ ತುಂಬಾ ಗಂಟೆ, ತಲೆ ಅಲ್ಲಾಡಿಸ್ಬಿಟ್ರೆ ಗಂಟೆ ಶಬ್ದ ಆಗತ್ತೆ, ನಾರಾಯಣ ಅಂತ ಶಬ್ದ ಕೇಳಲ್ಲ. ಅದು ಅವಾಗ ಕೃಷ್ಣ ತಪಸ್ಸು ಮಾಡಬೇಕು ಅಂತ ಹಿಮಾಲಯಕ್ಕೆ ಬಂದಾಗ ಕೃಷ್ಣದೇವರಿಂದ ಸೋತು ಅನುಗ್ರಹವನ್ನು ಪಡೆದು ಬದರಿ ಕ್ಷೇತ್ರದ ಕ್ಷೇತ್ರಪಾಲಕನಾಗಿ ನಿಂತುಕೊಂಡ ಘಂಟಾಕರ್ಣ. ಅವನ್ ಕೆಲಸ ಏನು ಅಂದ್ರೆ, ಮನುಷ್ಯರು ಯಾವಾಗ ಬರಲ್ಲ ಆ ಸಂದರ್ಭದಲ್ಲಿ ಬದರಿ ದೇವಸ್ಥಾನವನ್ನ ಕ್ಲೀನ್ ಮಾಡಿ ದೇವತೆಗಳಿಗೆಲ್ಲ ಮಡಿ ಇತ್ಯಾದಿಗಳಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಘಂಟಾಕರ್ಣ ಪಿಶಾಚಿಯ ಕೆಲಸ. ಆದ್ದರಿಂದ ಮನುಷ್ಯರಿಗೆ ಹೋಗ್ಲಿಕ್ಕೆ ಆಗದೆ ಇರುವಂತಹ, ಬರೀ ದೇವತೆಗಳು ಹೋಗುವಂತಹ, ಕೆಲವು ಕಡೆ ವೇದ ಅಧ್ಯಯನ ಮಾಡಿದಂತಹ ತ್ರೈವರ್ಣಿಕರಿಗೆ ಪ್ರವೇಶ ಇಲ್ಲದೆ ಇರತಕ್ಕಂಥ ಕೇದಾರಕ್ಕೆ ನಾವೆಲ್ಲ ಹೋಗ್ಬೇಕಾ ಹೋಗ್ಬಾರ್ದ ಅಂದ್ರೆ, ಯಾರು ವೇದ ಓದ್ತಾರೆ, ವೇದ ಅಧ್ಯಯನ ಮಾಡಿದವರು ಕೇದಾರ ಕ್ಷೇತ್ರಕ್ಕೆ ಬರಬಾರದು ಅಂತ ಶಿವನದ್ದೇ ಶಾಪ. ಈಶ್ವರನ ಶಾಪ ಇದೆ, ನೀವ್ ಯಾರು ಕೇದಾರಕ್ಕೆ ಬರಬಾರದು ಅಂತ. ವೇದ ಅಧ್ಯಯನ ಮಾಡುವವರು ಕೇದಾರಕ್ಕೆ ಬರಬೇಡಿ, ಶಾಪ ಇದೆ. ಆದ್ದರಿಂದ ಕೆಲವು ಕ್ಷೇತ್ರಗಳಿಗೆ ಶಾಪದಿಂದ ಮನುಷ್ಯರು ಹೋಗಲ್ಲ, ಕೆಲವು ಕ್ಷೇತ್ರಗಳಿಗೆ ದೇವತೆಗಳು ಮಾತ್ರ ಹೋಗ್ತಾರೆ, ಕೆಲವು ಕ್ಷೇತ್ರಗಳಿಗೆ ಮನುಷ್ಯರು ಹೋಗ್ತಾರೆ, ದೇವತೆಗಳು ಹೋಗ್ತಾರೆ, ಕೆಲವು ಕ್ಷೇತ್ರಗಳು ಬರೀ ಮನುಷ್ಯರಿಗೆ ಮಾತ್ರ. ಹಾಗೆಲ್ಲ ತಿರುಪತಿ ಶ್ರೀನಿವಾಸ ದೇವರನ್ನ ನೋಡ್ತೀವಿ ನಾವು. ಆ ತಿರುಪತಿ ಶ್ರೀನಿವಾಸ ದೇವರ ಏನ್ ವಿಮಾನ ಏನಿದೆ, ಗುಡಿ ಏನಿದೆ, ನಮಗೊಂಥರ ಕಾಣುತ್ತಂತೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮನುಷ್ಯರಿಗೆ ಬರೀ ಕಲ್ಲಿನ ತರ ಕಾಣುತ್ತಂತೆ, ಗಂಧರ್ವರಿಗೆ ಒಂಥರ ಕಾಣುತ್ತೆ, ಋಷಿಗಳಿಗೆ ಒಂಥರ ಕಾಣುತ್ತೆ, ಅಪ್ಸರೆಯರಿಗೆ ಒಂಥರ ಕಾಣುತ್ತೆ, ದೇವತೆಗಳಿಗೆ ಒಂಥರ ಕಾಣುತ್ತೆ, ಶಿವನಿಗೆ ಒಂಥರ ಕಾಣುತ್ತೆ, ಬ್ರಹ್ಮದೇವರಿಗೆ ಒಂಥರ ಕಾಣುತ್ತೆ, ಲಕ್ಷ್ಮಿಗೆ ಒಂಥರ ಕಾಣುತ್ತೆ. ಒಂದೇ ದೇವಸ್ಥಾನ, ಒಂದೇ ಕ್ಷೇತ್ರ, ಅವರ ಯೋಗ್ಯತಾನುಸಾರವಾಗಿ ಬೇರೆ 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 ಕಾಣುತ್ತೆ. ಹಾಗಿರೋ ಸಂದರ್ಭದಲ್ಲಿ ಎಷ್ಟು ಪುಣ್ಯಕ್ಷೇತ್ರಗಳು, ಏನ್ ವೈಭವ, ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸ್ವಾಮಿ ಪುಷ್ಕರಣಿ ತೀರ ಒಂದರಲ್ಲೇ 3.5 ಕೋಟಿ ತೀರ್ಥಗಳಿದೆ. ನಮ್ಗದ್ ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ. ದೇವತೆಗಳು, ಅದಕ್ಕೆ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ, ಯಾವ ದ್ವಾದಶಿ ಅದು? ಮುಕ್ಕೋಟಿ ದ್ವಾದಶಿ. ಆ ಮುಕ್ಕೋಟಿ ದ್ವಾದಶಿ ದಿನ ದೇವತೆಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಇಲ್ಲೇ ನೋಡ್ರಿ, ವಿಜಯವಾಡದಲ್ಲಿ ಪಾನಕ ನರಸಿಂಹ ಅಂತ ಒಂದು ಕ್ಷೇತ್ರ ಇದೆ. ಪಾನಕ ನರಸಿಂಹ ಇಷ್ಟತ್ರ ಅಷ್ಟೇ ಪ್ರತಿಮೆ, ಕಿರೀಟವೇ ಜಾಸ್ತಿ, ಅದಕ್ಕೆ ಇಷ್ಟಗಲ ಬಾಯಿ. ನೀವು ಪಾನಕ ಸುರಿತಾ ಇರ್ತೀರ, ನೀವ್ ಎಷ್ಟೇ ಪಾನಕ ಆದ್ರೆ ಬಾಯಿಗೆ ಹಾಕಿದ್ರು ನಿಮ್ಗೆ ಸಿಗೋದು ಅರ್ಧವೇ. ಒಂದು ನೊಣ ಇದ್ದ ಕೇಳಿ, ಒಂದೇ ಒಂದು ನೊಣ. ಪಾನಕ ನರಸಿಂಹ ದೇವರ ದೇವಸ್ಥಾನದಲ್ಲಿ 2 ಪರ್ವತ, ಕೃಷ್ಣಾ ನದಿಯನ್ನ ವಿಭಾಗ ಮಾಡಿದ 2 ಪರ್ವತ. ಈ ಭಾಗದಲ್ಲಿ ಕನಕದುರ್ಗ ಅಂತ ಕರೀತಾರೆ, ಆ ಭಾಗದಲ್ಲಿ ಪಾನಕ ನರಸಿಂಹ ಅಂತ 2 ಭಾಗ. ದುರ್ಗಾದೇವಿ, ಇಂದ್ರಕೀಲಾದ್ರಿ, ಇಂದ್ರದೇವ ತಪಸ್ಸು ಮಾಡಿದ ಕ್ಷೇತ್ರ ಇಂದ್ರಕೀಲಾದ್ರಿ, ದುರ್ಗಾದೇವಿ, ನರಸಿಂಹದೇವರು. ಮಹಿಮೆ ಬಗ್ಗೆ ಹೇಳೋದು, ಪಾನಕ ಇದ್ರೆ ಒಂದು ಅಂಟು ಬಂದ್ರೆ ಎಷ್ಟು ಸೊಳ್ಳೆ, ಇರುವೆ, ನೊಣ ಬರುತ್ತೆ. ದಿನಕ್ಕೆ 1000 ಲೀಟರ್ ಪಾನಕ ಹಾಕ್ತಾರೆ ದೇವರ ಬಾಯಿಗಳಲ್ಲಿ. ಗರ್ಭಗುಡಿನಲ್ಲೂ ನೊಣ ಇಲ್ಲ, ಗುಡಿನಲ್ಲಿ ನೊಣ ಇಲ್ಲ, ಬೆಟ್ಟ ಈ ಮೆಟ್ಲು ಹತ್ತಿ ಇಳಿಯೋ ಸಂದರ್ಭ ಒಂದೇ ಒಂದು ನೊಣ ಬರಲ್ಲ. ಯಾಕೆ ಬರಲ್ಲ? ತಪಸ್ಸು, ಮಹಿಮೆಗಳು. ಆದ್ದರಿಂದ ತೀರ್ಥಕ್ಷೇತ್ರಗಳಿಗೆ ಹೋದಾಗ ತೀರ್ಥಗಳಲ್ಲಿ ಸ್ವಿಮ್ ಮಾಡಬಾರ್ದು, ತೀರ್ಥಗಳಲ್ಲಿ ಆಟ ಆಡ್ಲಿಕ್ಕೆ ಹೋಗ್ಬಾರ್ದು, ತೀರ್ಥವನ್ನ ತೀರ್ಥವಾಗಿ ನೋಡ್ಬೇಕು. ಹಾಗೆ ನೋಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಗಜೇಂದ್ರನಂತೆ ಆಗುತ್ತೆ, ಅಷ್ಟೇ ಕಥೆ. ಅಂದ್ರೆ ದೇವತೆಗಳು ಮಾತ್ರ ವಿಹಾರ ಮಾಡ್ಲಿಕ್ಕಿದ್ದಂತಹ ಕ್ಷೇತ್ರ ಋತುಮಂತ ಅನ್ನುವಂತಹ ಒಂದು ಉದ್ಯಾನವನ. ಉದ್ಯಾನಂ ಋತುಮನ್ನಾಮ ಆಕ್ರೀಡಂ ಸುರಯೋಷಿತ. ಸುರಯೋಷಿತ್, ದೇವಸ್ತ್ರೀಯರೆಲ್ಲ ವಿಹಾರ ಮಾಡ್ಲಿಕ್ಕಿದ್ದಂತಹ ತೀರ್ಥ ಋತುಮಂತ ಅನ್ನುವಂತಹ ಒಂದು ವಿಶಿಷ್ಟವಾದ ಸರೋವರ. ಅಲ್ಲಿ ಬೇಸಿಗೆಗಾಲ, ಕ್ಷೀರಸಾಗರದ ಪಕ್ಕದಲ್ಲಿರೋ ಬೆಟ್ಟದಲ್ಲಿ ಬೇಸಿಗೆಗಾಲ,
ಸ ಘರ್ಮ ತಪ್ತಃ ತಡ್ಕೊಳ್ಳಿಕ್ಕಾಗ್ಲಿಲ್ವಂತೆ ಆ ಬೇಸಿಗೆಯನ್ನ. ಎಷ್ಟು ಪ್ರಯತ್ನ ಪಟ್ರು ಆ ಬೇಸಿಗೆನ ತಡ್ಕೊಳ್ಳಿಕ್ಕಾಗ್ಲೇ ಇಲ್ಲ. ಯಾವುದಕ್ಕೆ? ಒಂದು ಆನೆ ಹಿಂಡಿಗೆ. 106 ಆನೆಗಳು ಆನೆ ಹಿಂಡು ತಡ್ಕೊಳ್ಳಿಕ್ಕಾಗಿದೆ. ಏನ್ ಮಾಡ್ಬೇಕು ಅಂತ ನೋಡ್ತಾ ನೀರು ಸಿಕ್ಬಿಟ್ರೆ ಸಾಕು ಅಂತ ಬರುವಾಗ ಋತುವಂತ ಉದ್ಯಾನವನಕ್ಕೆ ಬಂತು. ಅಲ್ಲಿ ತಿಳಿ ನೀರಿನ ಒಳ್ಳೆ ಸರೋವರ. ಆ ತಿಳಿ ನೀರಿನ ಸರೋವರದೊಳಗೆ ಎಲ್ಲ ಒಟ್ಟಿಗೆ ಇಳಿದ್ಬಿಟ್ಟು 106 ಆನೆಗಳು. ಬೇಸಿಗೆ ಬಿಸಿಲು ತಾಪ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಏನ್ ಮಾಡ್ತು? ನೀರು ಕುಡಿತು, ಸ್ನಾನ ಮಾಡ್ತು, ಎಷ್ಟೆಷ್ಟು ಬೇಕೋ ಅಷ್ಟು ವಿಹಾರ ಮಾಡಿ ಉಳಿದ ಆನೆಗಳೆಲ್ಲ ಮೇಲೆ ಬಂದ್ಬಿಡ್ತು. ಈ ನಾಯಕವಾದ ಆನೆ ಇತ್ತಲ್ಲ ಬರ್ಲೆ, ದೇವತೆಗಳು ಉಪಯೋಗ ಮಾಡುವ ಸರೋವರದ ನೀರನ್ನ ರಾಡಿ ಮಾಡಕ್ ಏನು ಆಟ ಆಡ್ತಾ ಇದೆ, ವಿಹಾರ ಮಾಡ್ತಾ ಇದೆ, ಕೆಸರು ಮಯ ಮಾಡಿಬಿಡ್ತಾ ನೀರನ್ನ. ಆ ಸಂದರ್ಭದಲ್ಲೇ ಶಾಪದಿಂದ ಅದಕ್ಕೆ ಉದ್ಧಾರ ಆಗುವ ಕಾಲ ಬಂದಿದೆ. ಒಂದು ಮೊಸಳೆ ಹಾ ಹೂ ಅನ್ನುವಂತ ಗಂಧರ್ವ ದೇವರ ಶಾಪದಿಂದ ಮೊಸಳೆ ಆಗಿ ಬಂದ, ಹಿಡ್ಕೊಂಡ್ಬಿಡ್ತು ಕಾಲು ಹಿಡ್ಕೊಂಡ್ರೆ ಹೇಳ್ತಾರೆ ಆನೆಗೆ ಅಹಂಕಾರ ಬಂತಂತೆ. ನಾನ್ ತಪ್ಪಿಸ್ಕೊಂತೇನೆ, ನನ್ನ ಬಲಕ್ಕೆ ಈ ಮೊಸಳೆ ಯಾವ ಲೆಕ್ಕ ಅಂತ ಎಳೆಯತ್ತೆ ಕಾಲು, ಜಾಡಿಸುತ್ತೆ ಕಾಲು. ಎಷ್ಟು ಜಾಡಿಸಿದ್ರು ಕೂಡ ಆ ಮೊಸಳೆ ನೆಲದ ಮೇಲೆ ಆನೆಗೆ ಹೇಗೆ ಬಲವೋ ನೀರಲ್ಲಿ ಮೊಸಳೆಗೆ ಅಷ್ಟು ದೊಡ್ಡ ಬಲ. ಆದ್ದರಿಂದ ಅದು ಹಿಡಿದಿದೆ, ಬಿಡ್ತಾ ಇಲ್ಲ, ಹಿಡಿದಿದೆ, ಬಿಡ್ತಾ ಇಲ್ಲ. ಅದು ಬಿಡಿಸ್ಕೊಳ್ಬೇಕು ಅಂತ ಪ್ರಯತ್ನ, ಒಳಗೆ ಎಳಿಬೇಕು. ಎಷ್ಟು ವರ್ಷ? ಸಹಸ್ರಂ ಮನ್ಮಹೀಪತೆ. ಪರೀಕ್ಷಿತ 1000 ವರ್ಷ ಆಗೋಯ್ತಪ್ಪ ಯುದ್ಧ ಶುರುವಾಗಿ. ಆನೆಗೆ ರಕ್ತಸ್ರಾವ ಆಗಿ ಇಡೀ ಸರೋವರ ರಕ್ತದ ಮಯ ಅಂತ ಆಗೋಗಿದೆ. ನಿಧಾನವಾಗಿ ಮೊಸಳೆಯ ಬಲ ಜಾಸ್ತಿ ಆಗ್ತಾ ಇದೆ, ಆನೆಗೆ ಬಲ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆನೆಗೆ ಆಲೋಚನೆಗೆ ಬಂತು, ಅಯ್ಯೋ ಇಷ್ಟು ಸಂಕಟ ಬಂದಾಗ ನಾನು ಮಾಡ್ತೀನಿ, ನನ್ನಿಂದ ಆಗತ್ತೆ ಅಂತ ಇನ್ನೂ ಪ್ರಯತ್ನ ಪಡೋದ್ರ ಅರ್ಥ ಇಲ್ಲ. ದೇವರ ಸ್ತೋತ್ರ ಮಾಡಿ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಬೇಕು. ಒಂದು ಹಂತದ ತನಕ ಎಲ್ಲರಿಗೂ ಅಹಂಕಾರ ಇರುತ್ತೆ, ಕಷ್ಟ ಬಂದಾಗ ನಾನ್ ಪರಿಹಾರ ಮಾಡ್ಕೊಳ್ತೇನೆ ಅಂತ. ಆಮೇಲೆ ನಾವೆಲ್ಲ ಕೊನೆಗೆ ಮೊರೆ ಹೊಕ್ಕೋದು ಯಾರನ್ನ? ಅದನ್ನೇ ಮೊದಲೇ ಮಾಡಿಬಿಟ್ರೆ, ಅಂದ್ರೆ ಮೊದಲೇ ಮಾಡುವಂತ ಬುದ್ಧಿ ಬರಲ್ಲ. ಯಾಕೆ? ನಾನು, ನಂದು, ನಾನ್ ಮಾಡ್ದೆ, ನಾನ್ ಬಿಟ್ಟೆ, ನಾನ್ ಕೊಟ್ಟೆ ಅಂತೆಲ್ಲ ಇರುತ್ತಲ್ಲ. ಆ ದುರಹಂಕಾರ ಕಳೆಯೋ ತನಕ ಏನೂ ಬರದೇ ಇದ್ದಾಗ ಕೊನೆಗೆ ದೇವರೇ ಶರಣು ಅಂತ ಸಂಕಟ ಬಂದಾಗ ಅನ್ನೋ ಗಾದೆ ಮಾತ್ರ ಇದೆ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರೂ ಅಷ್ಟೇ. ಸಂಕಟ ಬಂದಾಗ ಮಾತ್ರ ದೇವರ ಹತ್ರ ಹೋಗೋದು. ಆನೆಗೆ ಅದೇ. ಆದ್ರೆ ಆ ಬುದ್ಧಿ ಬರ್ಬೇಕಲ್ಲ. ಎಷ್ಟೋ ಜನಕ್ಕೆ ಹಾಳಾಗ್ತಾ ಕೆಳಗೆ ಹೋಗ್ತಿದ್ರು ಕೂಡ ದೇವರು ಕಾಪಾಡ್ತಾ ರಕ್ಷಣೆ ಮಾಡ್ಬೇಕು, ಸ್ತೋತ್ರ ಮಾಡ್ಬೇಕು ಅನ್ನೋ ಬುದ್ಧಿನೇ ಬರಲ್ಲ. ಕೊನೆಗಾದ್ರೂ ದೇವರನ್ನ ಪೂಜೆ ಮಾಡ್ಬೇಕು ಅನ್ನೋ ಬುದ್ಧಿ ಬರುತ್ತಲ್ಲ. ಆ ಬುದ್ಧಿ ಬರೋದು ಹೆಂಗೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಗಜೇಂದ್ರ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಇತರ ಬೇರೆ ಜನ್ಮದಲ್ಲಿ ದೇವರ ಪೂಜೆಯನ್ನು ಮಾಡಿದವರಿಗೆ ಮಾತ್ರ ಸಂಕಷ್ಟ ಬಂದಾಗ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಬುದ್ಧಿ ಬರೋದು. ಗಜೇಂದ್ರ ಏವಂಬೆ ವಸಿತೋ ಬುದ್ಧಿಯ ಸಮಾಧಾಯ ಮನೋಹೃದಿ. ತುಂಬಾ ದೊಡ್ಡ ಸ್ತೋತ್ರ ಇದು. ದೇವರೇ ಹೇಳ್ತಿ, ಈ ಸ್ತೋತ್ರವನ್ನ ಪಾರಾಯಣ ಮಾಡಿಬಿಟ್ರೆ ಕೆಟ್ಟ ಕನಸು ಬರಲ್ಲ ಅಂತ ಹೇಳ್ತಾನೆ ದೇವರು. ದುಸ್ವಪ್ನ ಪರಿಹಾರ ಆಗತ್ತೆ ಅಂತ. ಗಜೇಂದ್ರ ತುಂಬಾ ದೊಡ್ಡ ಮಂತ್ರವನ್ನ ಇಲ್ಲಿ ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರ ತುಂಬಾ ಅಪಾರವಾದ ತತ್ವಗಳಿಂದ ಕೂಡಿದ ಸ್ತೋತ್ರ ಅದು. ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಮೂಲಾಯ ಮೂಲ ಪ್ರಕೃತಯೇ ನಮಃ ಅಂತ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಆರ್ತಿ ವಿನಾಶನಾಯ. ಆರ್ತಿ ಅಂದ್ರೆ ಕಷ್ಟವನ್ನ ಪರಿಹಾರ ಮಾಡು, ನಿನ್ ಬಿಟ್ರೆ ಬೇರೆ ಯಾರು ಇಲ್ಲಪ್ಪ ಅಂತ ಗಜೇಂದ್ರನಿಗೆ ಬುದ್ಧಿ ಬಂತು. ಅದ್ಭುತವಾಗಿ ಗಜೇಂದ್ರ ಸ್ತೋತ್ರವನ್ನ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಸುತ್ತ ನಿಂತಿದ್ರು, ಆಟ ನೋಡ್ತಾ ಇದ್ದಾರೆ. ಅವನು ಮಾಡಿದ ಸ್ತೋತ್ರ ಹೇಗಿತ್ತು ಅಂದ್ರೆ, ಬ್ರಹ್ಮಾದಿ ದೇವತೆಗಳಿಗೆ ಒಂದು ಆನೆಯಿಂದ ಮೊಸಳೆನ ಅಥವಾ ಮೊಸಳೆಯಿಂದ ಆನೆಯನ್ನು ಕಾಪಾಡೋದು ಕಷ್ಟ ಅಲ್ಲ. ಬಟ್ ಗಜೇಂದ್ರ ಮಾಡಿದ ಸ್ತೋತ್ರ ಏನು? ದೇವರೇ ಬರ್ಬೇಕು. ಬೇರೆ ದೇವತೆಗಳ ಬಂದು ಸುತ್ತಕೊಂಡು ನಿಂತ್ಕೊಂಡು ನೋಡ್ತಾ ಇರ್ಬೇಕಷ್ಟೇ, ದೇವರು ಬಂದು ಕಾಪಾಡಬೇಕು ಅಂತ ಸ್ತೋತ್ರ ಮಾಡಿದಾಗ ಒಳಗೆ ಎಳಿತಾ ಇದೆ, ಶಕ್ತಿ ಕಡಿಮೆ ಆಗ್ತಾ ಇದೆ, ಜೋರಾಗಿ ಸ್ತೋತ್ರ ಮಾಡ್ತಾ ಇದೆ ಆನೆ. ಆಗ ಸ್ವಂತ ಸೆರ ಸುರುಬಲೇನ ಪದೇ ಗೃಹೀತ.
ಎಳಿತಾ ಇರುವಾಗ ಸುಮ್ಮನೆ ಆಕಾಶ ನೋಡಿದಾಗ ದೇವರು ಅಲ್ಲೇ ನಿಂತ್ಕೊಂಡ. ದಾಸರದು ಒಂದು ಮಾತು ಇದೆಯಲ್ಲ, ಮಡದಿಗೆ ಪೇಳದೆ ಎಷ್ಟು ದುಡು 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 ಅಂತ ದೇವರು ದುಡು ದುಡು ಅಂತ ಓಡಿ ಬಂದ್ಬಿಟ್ಟ. ಮಡದಿಗೆ ಪೇಳದೆ ದುಡು 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 ಬಂದು ಹೇಳ್ತಾರಲ್ಲ. ಅಂದ್ರೆ ಶಾಸ್ತ್ರ ಆದೇಶ ಮಾಡುತ್ತೆ, ವೈಕುಂಠದಿಂದ ದೇವರು ಬಂದಿದ್ದಲ್ಲ, ಅಲ್ಲೇ ತತ್ರಾಕಿರ ಮರವರು ಹರಿರಾವಿರಾಸಿ, ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಬೇಕು ಅಂತ ನರಸಿಂಹ ರೂಪದಿಂದ ವೈಕುಂಠದಿಂದ ಬಂದು ನರಸಿಂಹನ ವೇಷ ಹಾಕೊಂಡು ಕಂಬದಲ್ಲಿ ಕೂತಿದ್ದ, ಅಥವಾ ಕಂಬದಲ್ಲೇ ವ್ಯಕ್ತನಾಗ್ಬಿಟ್ಟ? ಕಂಬದಲ್ಲೇ ವ್ಯಕ್ತನಾಗಿದ್ದು. ಹಾಗೆ ಗಜೇಂದ್ರನನ್ನ ಉದ್ಧಾರ ಮಾಡಬೇಕು ಅಂತ ಆ ಕ್ಷಣದಲ್ಲಿ ಅಲ್ಲೇ ಬಂದ್ಬಿಟ್ಟ. ಬರುವಾಗ ಅಯ್ಯೋ ನನ್ ಕಾಪಾಡಬೇಕು ಅಂತ ದೇವರು ಬರ್ತಾ ಇದ್ದಾರೆ. ದೇವರು ಕೊಡಕ್ಕೆ ಏನ್ ತಂದಿಲ್ವಲ್ಲ. ದೇವರನ್ನ ಗುರುಗಳನ್ನ ನೋಡುವಾಗ ಬರಿಗೈಲಿ ಹೋಗ್ಬಾರ್ದು ಅಂತ ಶಾಸ್ತ್ರ. ಯಾಕೆ ಅಂದ್ರೆ ಬರಿಗೈಲಿ ಯಾಕೆ ಹೋಗ್ಬಾರ್ದು ಅಂದ್ರೆ, ಬರ್ತಾ ಕೈ ತುಂಬಾ ಕೊಟ್ಕೊಳ್ಸೋರು ಅವ್ರೆ. ಸ್ವಾಮಿಗಳ ಮುಂದೆ ತೆಂಗಿನಕಾಯಿ ನಾವು ತಗೊಂಡು ಹೋಗಿ ಕೊಟ್ರೆ ಚಟ್ನಿಗಾಯ್ತು ಇವತ್ತು ಅಂತ ಅನ್ಕೊಳಲ್ಲ ನಮ್ಗೆ. ಅಂತಾರ ಬಾಳೆಹಣ್ಣುಗಳು ತಗೊಂಡೋಗಿ ಕೊಟ್ರೆ ಹಬ್ಬ ಅಂತಾರ? ವಾಪಸ್ ಯಾರಿಗೆ ಕೊಡ್ತಾರೆ? ಅಂದ್ರೆ ದೊಡ್ಡವರು ಕೈ ಮುಟ್ಟಿ ನಮಗೇನ್ ಮಾಡ್ಬೇಕು? ಅದೇ ವಿದ್ಯಾರ್ಥಿಗಳ ಮಠದಲ್ಲಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ರೆ ಅವಸ್ಥೆ. ಬರೀ ಬಾಳೆಹಣ್ಣು ಖರ್ಜೂರ ಇಂಥ ಬರುತ್ತಷ್ಟೇ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕೊಟ್ಬಿಟ್ರೆ ಮಕ್ಕಳು ಆಟ. ಈ ದೃಷ್ಟಿಯಲ್ಲಿ ದೇವರಿಗೆ ಏನಾದ್ರೂ ಕೊಡ್ಬೇಕು. ಅದು ನಮ್ಮನೆಗೆ ನಾವು ದೇವರನ್ನ ಹುಡ್ಕೊಂಡಾಗ ಕೊಡೋದಕ್ಕಿಂತ ದೇವರೇ ನಮ್ಮನೆಗೆ ಬರ್ತಾನೆ ಅನ್ನುವಾಗ ಸ್ವಾಗತನೂ ಮಾಡ್ಲಿಲ್ಲ ನಾವು ದೇವ್ರನ್ನ ಅಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ, ಗಜೇಂದ್ರನಿಗೆ ಸುತ್ತಮುತ್ತ ನೋಡ್ತಾನೆ, ಏನಿಲ್ಲ. 1000 ವರ್ಷ ಗಲಾಟೆ ಆಗಿದೆ, ಎಲ್ಲಿ ಸಿಗ್ಬೇಕು? ಆ ಸಂದರ್ಭದಲ್ಲೇ ಗಜೇಂದ್ರನ ಉದ್ಧಾರ ಕಾಲ, ದೇವ್ರು ಉದ್ಧಾರ ಮಾಡ್ತಾನೆ ಅನ್ನೋ ಕಾಲ ಬಂದಾಗ ಎಲ್ಲಿಂದ ಬಂತು ಹೇಗ್ ಬಂತು ಅಂತ ನಾವು ಕೇಳಕ್ಕಾಗಲ್ಲ. ಕೆಲಸ ಆಗಿದೆ ಅಷ್ಟೇ. ಕೆಲಸ ಆಯ್ತು, ಹೇಗಾಯ್ತು ಅಂತ ಪ್ಲಾನ್ ಮಾಡ್ತಾ ಕೂತ್ರೆ ಆಯ್ತಷ್ಟೇ. ಒಂದ್ ಕಮಲದ ಹೂವ ಬಂದಿದೆ ಅಲ್ಲಿ. 1000 ವರ್ಷ ಗಲಾಟೆ ಮಾಡಿದ್ದಾರೆ, ಕಮಲ ಎಲ್ಲಿ ಬಂತು ಅಂತ ನಾವು ಕೇಳಿದ್ರೆ ಎಲ್ಲಿ ಬಂತು ಕಮಲ? ಸಿಕ್ತು, ಅದು ಹತ್ತಿರದಲ್ಲಿ ಸಿಗಲಿಲ್ಲ ಕಮಲ, ಅಲ್ಲೆಲ್ಲೋ ದೂರದಲ್ಲಿ ಇಟ್ಟಿದ್ದ ದೇವರದನ್ನ. ಕಷ್ಟದಿಂದ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ಒಲಿಯುವುದು. ಎಲ್ಲ ಸುಲಭಕ್ಕಲ್ಲ. ಹರಿ ಸುಲಭನೋ ಅಂತ ದಾಸರು ಹೇಳಿದ್ದಾರೆ. ಅಂದ್ರೆ ಸುಲಭ ಅಂದ್ರೆ ಪ್ರಶ್ನೆ ಹಾಕಿರೋದಲ್ಲಿ ಸುಲಭನೋ ಹರಿ, ಸುಲಭನೋ ಸುಲಭ ಸಿಕ್ಬಿಡ್ತಾನ ದೇವರು ಅಂತ ಪ್ರಶ್ನೆ. ಅವಾಗ ಗಜೇಂದ್ರ ಸ್ಟ್ರೆಚ್ ಮಾಡ್ದ ಶರೀರವನ್ನು. ಮೊಸಳೆ ಎಳಿತಾ ಇದೆ, ಹಿಂಕಾಲನ್ನ ಮುಂದೆರಡು ಕಾಲನ್ನ ಮುಂದೆ ಮಾಡಿ, ಸೊಂಡ್ಲಲ್ಲಿ ಮುಂದೆ ಮಾಡಿ ಕೃಚ್ರಾತ್ ತುಂಬಾ ಕಷ್ಟದಿಂದ ಆ ಕಮಲವನ್ನ ತಗೊಂಡು ತಲೆ ಮೇಲೆತ್ಬಿಟ್ಟು ನಾರಾಯಣ ಕಿಲಗುರೋ ಭಗವನ್ ನಮಸ್ತೆ ಅಂತ ಸ್ತೋತ್ರ ಮಾಡ್ತಾ ಇದ್ದ ಹಾಗೆ ಆ ಕಷ್ಟದಲ್ಲಿ ನನ್ ಕಾಪಾಡು ಅಂತ ಹೇಳಿದ ನೋಡಿ. ಇದು ವೈಭವ. ದೇವರು ಬಂದಿರೋದೇ ಕಾಪಾಡಕ್ಕೆ ಅಂತ. ಇನ್ನು ಕಾಪಾಡು ಅಂತಂದ್ರೆ ಗಜೇಂದ್ರ ಏನ್ ಮಾಡ್ದ? ದೃಷ್ಟ್ವಾ ಹರಿಂಕ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ರಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ನನ್ನಂತ ಕೋಟ್ಯಾಂತರ ಭಕ್ತರು ನಿನ್ ಕರಿತಾ ಇದ್ರು ಕೂಡ ಈ ಕಾಲಕ್ಕೆ ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬಂದ್ಯಲ್ಲಪ್ಪ, ನಿನ್ ನಮಸ್ಕಾರ, ಅದ್ರ ಮುಂದೆ ಕಾಪಾಡು ಅನ್ನೋ ಮಾತು ಇಡೀ ಗಜೇಂದ್ರನ ಸ್ತೋತ್ರದಲ್ಲಿ ನನ್ನನ್ನ ಮೊಸಳೆಯಿಂದ ಕಾಪಾಡು ಅನ್ನೋ ಒಂದು ವಾಕ್ಯನೂ ಇಲ್ಲ. ದೇವರನ್ನ ಸ್ತೋತ್ರ ಮಾಡಿಬಿಟ್ರೆ ಸಾಕು, ಕಾಪಾಡೋ ಜವಾಬ್ದಾರಿ ಅವನು. ಆ ಗಜೇಂದ್ರನ ಪ್ರಾರ್ಥನೆ ಕೇಳಿ ಗರುಡ ಹೋಗ್ತಿರೋಂತ ಸ್ಪೀಡು ಕಡಿಮೆ ಆಯ್ತು ಅಂತ ದೇವರು ಅವನೇ ಬಂದು ಚಕ್ರದಿಂದ ಆ ಮೊಸಳೆಯ ತಲೆಯನ್ನ ಕತ್ತರಿಸಿ ಆ ಎರಡನ್ನ ಪಕ್ಕಕ್ಕೆ ಎತ್ತಿಡ್ತಾನೆ. ಎತ್ತಿಟ್ಟ ಮೇಲೆ ದೇವರ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಶಾಪ ಮೋಚನೆ ಆಯ್ತು. ಹೂಹು ಗಂಧರ್ವ ಅವನಾದ ಮೊಸಳೆ. ಆ ಗಜೇಂದ್ರನಿಗೆ ಒಂದು ಒಳ್ಳೆಯ 4 ಕೈಯಿನ ಶರೀರ ಬಂತು. ದೇವರು ಆದೇಶ ಮಾಡ್ತಾನೆ, ನನ್ನ ಪೂಜೆಯನ್ನ ಮಾಡುವಾಗ ದೊಡ್ಡವರು ಜ್ಞಾನಿಗಳು ಯಾರಾದ್ರೂ ಬಂದ್ರೆ ಎದ್ದು ಹೋಗು. ಇಂದ್ರದ್ಯುಮ್ನ ಅನ್ನೋ ರಾಜ, ಪಾಂಡ್ಯ ರಾಜ ಇಂದ್ರದ್ಯುಮ್ನ ದೇವ್ರ ಪೂಜೆ ಮಾಡುವಾಗ ಅಗಸ್ತ್ಯರು ಬಂದ್ರು ಮನೆಗೆ. ಸ್ವಾಮಿ, ನಾನ್ ಸ್ವಲ್ಪ ಮಡಿ ಒಳಗಿದ್ದೀನಿ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ನಿಮಗ್ ಬಂದು ನಮಸ್ಕಾರ ಮಾಡಿಬಿಟ್ರೆ ಮೈಲಿಗೆ ಆಗೋಗುತ್ತೆ. ಅದೇ ಜ್ಞಾನಿಗಳಿಗಿಂತ ಮಡಿ ಇನ್ಯಾರು ಇಲ್ಲಿ. ಪ್ರತಿಮೆಯಲ್ಲಿ ನಾವು ದೇವರನ್ನ ಕರಿಬೇಕು, ಆವಾಹನೆ ಮಾಡಬೇಕು. ಜ್ಞಾನಿಗಳು ಶಾಸ್ತ್ರಾಧ್ಯಯನ ಮಾಡಿದವರು ಬಂದ್ರೆ ಅವರಲ್ಲಿ ಆವಾಹನ ಇಲ್ಲ, ವಿಸರ್ಜನೆ ಇಲ್ಲ, ಯಾವಾಗ್ಲೂ ಅವರು ದೇವರಿರ್ತಾರೆ. ಆದ್ದರಿಂದ
ದೇವರ ಪೂಜೆಯನ್ನ ಮಾಡುವಾಗ ಜ್ಞಾನಿಗಳು ಬಂದ್ರೆ ಅವರನ್ನ ಮುಟ್ಟಿ ಮತ್ತೆ ದೇವರ ಪೂಜೆ ಮಾಡ್ಬೋದಾ ಕಂಟಿನ್ಯೂ ಮಾಡ್ಬೋದಾ ಅಂದ್ರೆ ಕೈಕಾಲು ತೊಳ್ಕೊಂಡ್ರೆ ಸಾಕು ಮಡಿ ಅಂತ ಹೇಳ್ತಾರೆ. ಇವನೇನ್ ಮಾಡ್ದ, ನಾನ್ ಪೂಜೆ ಮಾಡ್ತಾ 10 ನಿಮಿಷ ಚೇರ್ ಮೇಲೆ ಕೂತಿರಿ ಬರ್ತೀನಿ ಅಂತ. ಸಿಟ್ಟು ಬಂತ, ಅಲ್ಲಯ್ಯ ಜಡವಾದ ಪ್ರತಿಮೆಯಲ್ಲಿರೋ ಶ್ರದ್ಧೆ ಚೇತನ ಪ್ರತಿಮೆಯಲ್ಲಿ ನಿನಗೆ ಇಲ್ವಲ್ಲ, ಈ ಅಹಂಕಾರಕ್ಕೆ ಮದಭರಿತವಾದ ಆನೆಯಾಗಿ ಹೋಗು ಅಂತ ಶಾಪ ಕೊಟ್ಟು. ಅದಕ್ಕೆ ಅವನೇನಾದ ನೋಡಿ, ದೇವ್ರ ಪೂಜೆ ಮಾಡಿನೋ ಶಾಪ ತಗೊಳ್ಬಹುದು ಅನ್ನೋದಕ್ಕೆ ಸಾಕ್ಷಿ ಯಾರು? ಅದಕ್ಕೆ ಮನೆಗೆ ಯಾವ ದೊಡ್ಡವರು ಜ್ಞಾನಿಗಳು ಬಂದ್ರು, ಪೂಜೆ ಮಾಡ್ತಾ ಇದ್ರು, ಮೈಲಿಗೆ ಆಗತ್ತೆ ಅನ್ನೋ ಭಯ ಇಲ್ಲದೆ ದೊಡ್ಡವರಿಗೆ ಮೊದಲು ಮರ್ಯಾದೆ ಮಾಡಿ ನಮಸ್ಕಾರ ಮಾಡಿ ಅವ್ರನ್ನ ಕಳಿಸಿ ಕೈಕಾಲು ತೊಳ್ಕೊಂಡು ಶುದ್ಧರಾಗಿ ಪೂಜೆ ಮಾಡ್ಬೇಕು. ಇದು ಕ್ರಮ. ಆದ್ರೆ ಒಂದು ಅವನು ದೇವರ ಪೂಜೆಯನ್ನ ಮಾಡಿದ ಫಲ ಬಿಟ್ಟು ಹೋಗ್ಲಿಲ್ಲ, ಅವನ ತಲೆ ಒಳಗೆ ಇತ್ತು. ಹರಿಯರ್ಚನಾನುಭಾವೇನ ಗಜತ್ವೇಪಿ ಅನುಸ್ಮೃತಿ, ಆನೆಯಾದಾಗ್ಲೂ ಕೂಡ ಮರೆ ಉಂಟಾಗ್ಲಿಲ್ಲ. ಅದು ದೇವರ ಪೂಜೆ ಮಾಡೋದ್ರಿಂದ ಜನ್ಮಾಂತರದಲ್ಲಿ ಸಾಧನೆ ಆಗತ್ತೆ, ದೇವರು ಕಾಪಾಡ್ತಾನೆ ಅನ್ನೋದ ಗಜೇಂದ್ರನ ಒಂದು ಪ್ರಕರಣ ಅತ್ಯಂತ ಸ್ಪಷ್ಟ ಉದಾಹರಣೆಯಾಗಿದೆ. ಇಂದ್ರದ್ಯುಮ್ನ ಮೇಲೆ ಹೋದ ಭಗವಂತನ ಪಾರ್ಶ್ವದನಾಗಿ, ಹೂಹು ಗಂಧರ್ವ ಅದು ಸಾಧನೆ ಮಾಡ್ಕೊಂಡು ಹೋಯ್ತು. ದೇವರಂತಾನೆ ಪ್ರತಿನಿತ್ಯ ಬೆಳಗಾಗೆದ್ದು ಯಾರು ಗಜೇಂದ್ರ ಮಾಡಿದ ಸ್ತೋತ್ರವನ್ನ ಪಾರಾಯಣ ಮಾಡ್ತಾರೆ, ಪಾರಾಯಣ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಗಜೇಂದ್ರ ವರದ ಅಂತ ಯಾರು ಸ್ಮರಣೆ ಮಾಡ್ತಾರೆ, ಅಂತ ಎಲ್ಲ ವ್ಯಕ್ತಿಗಳಿಗೆ ತ್ರಿಕೂಟ ಪರ್ವತವನ್ನ, ದಶಾವತಾರಗಳನ್ನ, ಈ ಕಥೆಯನ್ನ ಸ್ಮರಣೆ ಮಾಡುವಂತವರಿಗೆ ದುಸ್ವಪ್ನ, ಕೆಟ್ಟ ಕನಸಿನಿಂದ ಏನಾದ್ರೂ ದುಷ್ಫಲ ಇದ್ರೆ, ಕನಸಿನಲ್ಲಿ ಊಟ ಮಾಡಬಾರ್ದು ಯಾವತ್ತು ನಾವು. ಸ್ವಪ್ನದಲ್ಲಿ ರಾತ್ರಿ ಮಧ್ಯಾಹ್ನದ ಕನಸಲ್ಲ, ಯಾಕಂದ್ರೆ ಮಧ್ಯಾಹ್ನದ ನಿದ್ದೆನೇ ಅಲ್ಲ. ಆದ್ರಿಂದ ಮಧ್ಯಾಹ್ನ ಕನಸು ಬಂದ್ರೆ ಕನಸಲ್ಲ, ಅದು ಬೆಳಗಿನ ಜಾವ 2 ರಿಂದ 4 ಗಂಟೆ ತನಕ ಏನ್ ಕನಸು ಬರುತ್ತೆ ಅದು ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಮಾಡುವಂತ ಕನಸು. ಕನಸಿನಲ್ಲಿ ತಿಂದು ಬಿಟ್ರೆ ರೋಗ ಬರುತ್ತೆ ಅಂತ. ಕನಸಿನಲ್ಲಿ ಕೆಂಪು ಬಟ್ಟೆಗಳನ್ನ, ಕಪ್ಪು ಬಟ್ಟೆಗಳನ್ನ, ದಾಸವಾಳದ ಹೂವುಗಳನ್ನ ಹಾಕೋಬಾರದು. ಕನಸಿನಲ್ಲಿ ಎಣ್ಣೆ ಮಜ್ಜನವನ್ನ ಮಾಡಬಾರದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ದುರ್ಗಾ ಸ್ತೋತ್ರವನ್ನ ಮಾಡ್ಬೇಕು. ರಾತ್ರಿ ಸೂಕ್ತ ಅಂತ ಇದೆ, ಆ ದುರ್ಗಾ ಸ್ತೋತ್ರವನ್ನ ಪಾರಾಯಣ ಮಾಡ್ಬೇಕು ಅಂತ ಆದೇಶ ಮಾಡ್ತಾರೆ. ಕೆಟ್ಟ ಕನಸು ಅಪೂಪ ತಿನ್ನಬಾರದು. ಅಧಿಕ ಮಾಸ ಮುಂದುವರ್ಷ ಬರ್ತಾ ಇದೆ, ಇನ್ನೇ ಕನಸಲೆಲ್ಲ ಅಪೂಪನೇ ಹೇಳ್ಬೇಕು ಅಲ್ವಾ. ದಾನ ತಗೊಂಡ್ ಕೊಟ್ಟು ಅಪೂಪ. ಕನಸಿನಲ್ಲಿ ಅಪೂಪ ತಿಂದ್ರೆ, ಕನಸಿನಲ್ಲಿ ಸ್ವೀಟ್ ತಿಂದ್ರೆ, ಕನಸಿನಲ್ಲಿ ಊಟ ಮಾಡಿದ್ರೆ, ಕನಸಿನಲ್ಲಿ ಸನ್ಮಾನ ಮಾಡಿಸ್ಕೊಂಡ್ರೆ, ಕನಸಿನಲ್ಲಿ ಎಣ್ಣೆ ಮಜ್ಜನ ಮಾಡಿದ್ರೆ, ಕನಸಿನಲ್ಲಿ ಕೆಂಪು ವಸ್ತ್ರ ಹಾಕೊಂಡ್ರೆ ಅದು ದುಸ್ವಪ್ನ, ಅದು ಕೆಟ್ಟದ್ದು ಮಾಡುತ್ತೆ. ಕನಸಿನಲ್ಲಿ ಹಾವು ಕಚ್ಚಬೇಕು, ಕನಸಿನಲ್ಲಿ ಮಲವನ್ನ ನೋಡ್ಬೇಕು, ಕನಸಿನಲ್ಲಿ ಶವವನ್ನ ನೋಡ್ಬೇಕು. ಭಯ ಆಗೋದು ನಮಗೆ, ಸತ್ತೋಗ್ಬಿಡ್ತೀರ ನಾವು, ಇಲ್ಲ ಆಯಸ್ ಜಾಸ್ತಿ. ಕನಸಿನಲ್ಲಿ ಹೆಣವನ್ನ ನೋಡೋದ್ರಿಂದ ಆಯಸ್ ಜಾಸ್ತಿ. ಕನಸಿನಲ್ಲಿ ಸರ್ಪ ಹಾವು ಕಚ್ಚಿಬಿಟ್ರೆ ಆಯಸ್ ಜಾಸ್ತಿ. ಕನಸಿನಲ್ಲಿ ಮಲ ಅಂದ್ರೆ ಎದುರಿಗಿದ್ದಾಗ ಯಾವ್ಯಾವ್ದು ಮೈಲಿಗೇನೋ ಅದೆಲ್ಲ ಕನಸಿನಲ್ಲಿ ಮಡಿ. ಈ ದೃಷ್ಟಿಯಲ್ಲಿದೆ. ಸೂರ್ಯ ಯಾವತ್ತಿಗೂ ಕೂಡ ಕನಸಿನಲ್ಲಿ ಸೂರ್ಯ ಬಿಸಿಲೇ ಇಲ್ಲ ಅನ್ನೋ ತರ ಕಾಣಿಸ್ಬಾರ್ದು, ಆಯಸ್ಸು ಕ್ಷೀಣ. ಕಿವಿ ಮುಚ್ಕೊಂಡಾಗ ಶಬ್ದ ಆಗಬೇಕು, ಹಾಗೆಲ್ಲ ನಿಯಮಗಳಿದೆ. ಆದ್ರಿಂದ ಅಂತ ಕನಸಿನಲ್ಲಿ ಕೆಟ್ಟ ಕನಸು ಏನಾದ್ರು ಬಂದ್ರೆ ಅದರ ಪರಿಹಾರಕ್ಕೆ ಏನೇನೋ ಉಪಾಯ ಹೇಳ್ತಾರ. ದಾನ ಕೊಡಿ, ಈ ದಾನ ಕೊಡಿ, ಯಾವುದೂ ಇಲ್ಲ. ಗಜೇಂದ್ರ ವರದ ಅಂತ ಬೆಳಗ್ಗೆದ್ದು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಗಜೇಂದ್ರನನ್ನ ಕಾಪಾಡಿದವ್ ನಾರಾಯಣ ಅಂತ ಸ್ಮರಣೆ ಮಾಡ್ಕೊಂಡ್ರೆ ಸಾಕು, ಕೆಟ್ಟ ಕನಸು ಏನಾಗುತ್ತೆ ಪರಿಹಾರ. ದೇವರೇ ಕೊಟ್ಟ ಫಲ. ಹೀಗೆ ದೇವತೆಗಳಿಗೆಲ್ಲ ಸಂತೋಷ ಕೊಟ್ಟ ನಾರಾಯಣ ಶಂಖವನ್ನ ಊದಿ ಎರಡನ ಮೇಲೆ ಕೂತ್ಕೊಂಡು ಹೇಗೆ ಬಂದನೋ ಹಾಗೆ ಹೊರಟೋದ. ಆದ್ದರಿಂದ ದೇವರು ಅನುಗ್ರಹವನ್ನ ಮಾಡಬೇಕಾದ್ರೆ ನೀವು ಯಾವ ಜಾತಿ, ನೀವು ಯಾವ ಕುಲ, ನೀವು ಏನು, ನಿಮ್ ಗೋತ್ರ ಏನು, ನಕ್ಷತ್ರ ಏನು, ದೇವ್ರು ಏನು ಕೇಳೋದು. ದೇವ್ರು ಕೇಳೋದೇನು, ನಿಮ್ ಮನಸ್ಸಿನಲ್ಲಿ ಏನಿದೆ. ಎಲ್ಲ ಚರಿತ್ರೆಯಲ್ಲಿ ಬಂತಲ್ಲ, ನಾನ್ ದೊಡ್ಡವನು ದೊಡ್ಡ ಜಾತಿ ಅಂತ ಮಾಡಿ ದೇವರಲ್ಲಿ ಭಕ್ತಿನೇ ಮಾಡದೇ ಇದ್ದ ಏನ್ ಒಲಿತಾನ ದೇವ್ರು. ಆದ್ದರಿಂದ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಜಾತಿ ಅನ್ನೋದು ಅಡ್ಡ ಅಲ್ಲ. ಜಾತಿ ಯಾವುದಕ್ಕೆ? ಚೇತನಕ್ಕೋ ಶರೀರಕ್ಕೋ ಅಂತಂದ್ರೆ ಶರೀರಕ್ಕೆ. ಈ ಜನ್ಮದಲ್ಲಿ ಯಾವ್ದೋ ಒಂದು ದೊಡ್ಡ ಜಾತಿಯಲ್ಲಿ ಬಂದಿದ್ದು ನಾಳೆ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಬಹುದು. ಅವಾಗ ನಂಗೆ ಮಡಿ ಊಟ ಹಾಕಿ ಮಠದಲ್ಲಿ ಅಂತಂದ್ರೆ ಅಲ್ವಾ, ಹಾರ್ಪಿಕ್ ಆಗಿ ತಳ್ಳಿಬಿಡ್ತಾರಲ್ಲ ಜನ, ಹೌದಾನೆ.
ಅಷ್ಟೇ, ಏನಿಲ್ಲ. ಆದ್ದರಿಂದ ಕೃಷ್ಣದೇವರು ಹೇಳಿದ ಸ್ಪಷ್ಟವಾದ ಮಾತಿದು ಭಗವದ್ಗೀತೆಯಲ್ಲಿ, ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಇವಾಗ ನಮ್ಮ ತಂದೆ ಆ ಜಾತಿ, ಅವರ ಮಕ್ಕಳಾದ್ರಿಂದ ನಾವು ಈ ಜಾತಿ ಅಂತ ಅಂದ್ಕೊಂಡು ದುರಹಂಕಾರ ಪಟ್ರೆ, ನಾಳೆ ಬೆಳಗ್ಗೆ ಏನಕ್ಕೂ ಬರದೇ ಇರೋ ಒಂದು ಅಮೆಜಾನ್ ಕಾಡಲ್ಲಿ ಮರವಾಗಿ ಹುಟ್ಟಿಸ್ಬಿಟ್ರೆ ದೇವರು, ಅದು ಅಲ್ಲಿ ಒಂದು ಆಮೆ ಇದೆಯಂತೆ, ಅದು 800 ವರ್ಷ ಬದುಕಿತ್ತಂತ ಆಮೆ. ಏನ್ ಪ್ರಯೋಜನ ಬದುಕಿದ್ದು? ನಾಮಸ್ಮರಣೆ ಇಲ್ಲ, ಸಂಕೀರ್ತನೆ ಇಲ್ಲ, ಏನಿಲ್ಲ. ಮನುಷ್ಯನ ಹುಟ್ಟಿದ್ರೆ 8-9 ಜನ್ಮ ಹೋಗಿರೋದಕ್ಕೆ. ಆದ್ದರಿಂದ ಜಾತ್ಯ ಬಣ್ಣಗಳಿಂದ, ಜಾತಿಯಿಂದ, ಸಂಪತ್ತಿನಿಂದ, ವಿದ್ಯೆಯಿಂದ, ಸಂಬಂಧಿಕರಿಂದ, ಶಿಷ್ಯರಿಂದ, ಮನ್ಯೆ ಧನ ಅಭಿಜನ ರೂಪ ತಪಸ್ಸು ಶ್ರುತ ಓಜ ಬಲ ಪ್ರಭಾವ ಬುದ್ಧಿ, ಇದ್ಯಾವುದೂ ದೇವ್ರ ಪೂಜೆಗೆ ಉಪಯೋಗ ಇಲ್ಲ. ದೇವ್ರ ಪೂಜೆ ಉಪಯೋಗ ಇರೋದು ಯಾವುದು? ಒಂದೇ ಒಂದು ಭಕ್ತಿ. ಪ್ರಹ್ಲಾದ ಉದಾಹರಣೆ ಕೊಟ್ಟಿದ್ದಿದೆ, ಭಕ್ತ್ಯಾತುತೋಷ ಭಗವಾನ್ ನನು ಯೂಥಪಾಯ. ಆನೆ ದೇವರಿಗೆ ಏನು ಕೊಟ್ಟಿತ್ತು? ಏನಿಲ್ಲ, ಭಕ್ತಿಯನ್ನ ಕೊಡ್ತು. ಆದ್ದರಿಂದ ದೇವರಿಗೆ ನಾವೇನ್ ಕೊಡ್ಬೇಕು? ಅದರಿಂದ ಭಕ್ತಿಯೇ ಮುಕ್ತಿಗೆ ಸಾಧನ ಅಂತ ಅನ್ನೋದನ್ನು ತೋರಿಸಿಕೊಡ್ತಾ ಆರಂಭದ ಗಜೇಂದ್ರ ಉಪಾಖ್ಯಾನವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ಕೊಡುವ ಈ ಉಪಾಖ್ಯಾನದ ಶ್ರವಣದಿಂದ ನಮ್ಮೆಲ್ಲರಿಗೂ ದುಸ್ವಪ್ನಗಳ ದೋಷ ಏನಾದ್ರೂ ಇದ್ರೆ ಅದೆಲ್ಲ ಪರಿಹಾರ ಆಗಲಿ. ಪ್ರತಿನಿತ್ಯ ಬೆಳಗಾಗೆದ್ದು ಒಂದು ಸಲ ಗಜೇಂದ್ರ ವರದ ಅಂತ ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ಪಾಪಗಳ ದೋಷಗಳ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ವಿಶಿಷ್ಟವಾದ ಒಂದು ಕಥೆ. ಯಾವುದದು? ಸಮುದ್ರ ಮಥನ. ತುಂಬಾ ಸುಂದರವಾದ ಮನೋಜ್ಞವಾದ ಚರಿತ್ರೆ. ಎಲ್ಲ ದೇವತೆಗಳ ಮಹಿಮೆ ಏನೇನು ಕೆಳಗಿಂದ ಬಂತು ಅಂತ ಕೇಳಲಿಕ್ಕೆ ಆನಂದ ಆಗುತ್ತೆ. ಆ ಪ್ರಕರಣವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.